ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಯುಗಾದಿ ಹಬ್ಬದ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸಹೋದರಾತ್ಮರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಸಂಗಮಯುಗದ ಸಂಗಮನಾಥನಾದ ಪರಂಪಿತ ಪರಮಾತ್ಮನಿಗೂ ಬ್ರಹ್ಮಾರವರಿಗೂ ಮಮ್ಮಾರವರಿಗೂ ಎಲ್ಲ ದಾದಿಯರಿಗೂ ಯಜ್ಞದ ಎಲ್ಲ ಶಿಕ್ಷಕಿಯರಿಗೂ ಎಲ್ಲ ಸಹೋದರ ಸಹೋದರಿಯರಿಗೂ ಎಲ್ಲ ಜೀವಾತ್ಮರಿಗೂ ಪ್ರಕೃತಿಗೂ ಸಮಯಕ್ಕೂ ನಿಯಮಕ್ಕೂ ಎಲ್ಲರಿಗೂ ಕೂಡ ಪಂಚತತ್ವಗಳಿಗೂ ಹಾರ್ದಿಕ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಈ ದಿನ ವಿಶೇಷವಾಗಿ ಬಾಬಾರವರು ಮುರಳಿಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತಿನ ವರದಾನದ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಾಗಿದೆ, ವಿಲ್ ಪವರ್ ಮೂಲಕ ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಅಶರೀರಿ ಭವ. ವಿಲ್ ಪವರ್ ಮೂಲಕ ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಅಶರೀರಿ ಭವ ಅಂತ ಹೇಳಿದ್ದಾರೆ. ವಿಲ್ ಪವರ್ ಬಗ್ಗೆ ಬಾಬಾರವರು ಇವತ್ತು ನಮ್ಮ ಹತ್ರ ಚಿಂತನೆಯನ್ನು ಮಾಡ್ತಿದ್ದಾರೆ. ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ವಿಲ್ ಪವರ್ ಬೇಕಾಗತ್ತೆ. ಯಾರ ಹತ್ರ ವಿಲ್ ಪವರ್ ಇದೆ ಅವ್ರ ಹತ್ರ ವ್ಯರ್ಥ ಇರೋದಿಲ್ಲ. ಯಾರ ಹತ್ರ ವ್ಯರ್ಥ ಇಲ್ವೋ ಅವರು ಸಮರ್ಥರಾಗ್ತಾರೆ. ಯಾರು ಸಮರ್ಥರಾಗ್ತಾರೆ ಅವ್ರು ಅಶರೀರಿಗಳಾಗ್ಬಿಡ್ತಾರೆ, ಬಿಡಿಸ್ಕೊಂಡ್ಬಿಡ್ತಾರೆ, ಬಂಧನ ಮುಕ್ತರಾಗ್ತಾರೆ ಅನ್ನುವಂಥ ವರದಾನವನ್ನು ಇವತ್ತು ಬಾಬಾರವರು ಕೊಟ್ಟಿದ್ದಾರೆ. ಏನದು ವಿಲ್ ಪವರ್ ಅಂದ್ರೇನು? ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದನ್ನೇ ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ಇವತ್ತು ಬಾಬಾರವರು ನಮಗೆ ಹೇಳ್ತಿರೋದು. ಯಾಕೆ? ವಿಶೇಷವಾಗಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕದ ಹೊರತು ನಾವು ಸಮರ್ಥರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ಬಾಬಾರವರು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲಿ ವ್ಯರ್ಥ ಇದೆಯೋ ಅಲ್ಲಿ ಸಮರ್ಥತೆ ಇರೋದಿಲ್ಲ. ಎಲ್ಲಿ ಸಮರ್ಥತೆ ಇದೆಯೋ ಅಲ್ಲಿ ವ್ಯರ್ಥ ಇರೋದಿಲ್ಲ. ಇದು ಎರಡು ಆಪೋಸಿಟ್ ವರ್ಡ್ಸ್, ಸಿಚುವೇಶನ್ಸ್. ಉದಾಹರಣೆಗೆ ಕತ್ತಲಿರೋ ಕಡೆ ಬೆಳಕಿರೋದಿಲ್ಲ, ಬೆಳಕಿರೋ ಕಡೆ ಕತ್ತಲು ಇರೋದಿಲ್ಲ. ಹೇಗೋ ಹಾಗೆ ಎಲ್ಲಿಯ ತನಕ ನಮ್ಮಲ್ಲಿ ವ್ಯರ್ಥ ಸೂಕ್ಷ್ಮವಾಗಿ ಆದರೂ ಉಳಿದಿರುತ್ತದೆಯೋ ಅಲ್ಲಿಯ ತನಕ ನಮ್ಮಲ್ಲಿ ಸಮರ್ಥತೆಯ ಶಕ್ತಿ ಅನುಭೂತಿ ಆಗೋದಿಲ್ಲ. ಆ ಸಮರ್ಥತೆ ಬರದ ಹೊರತು ನಮ್ಮಲ್ಲಿ ವಿಲ್ ಪವರ್ ಆತ್ಮವಿಶ್ವಾಸ ಜಾಗೃತಿ ಆಗೋದಿಲ್ಲ. ಆತ್ಮವಿಶ್ವಾಸ ಇಲ್ಲದ ಹೊರತು ನಾವು ಅಶರೀರಿ ಆಗಲಿಕ್ಕೆ ಆಗೋದಿಲ್ಲ. ಬಹಳ ದೊಡ್ಡ ಹೋರಾಟ ಇದು. ಈ ಶರೀರದಿಂದ ನಾನು ಆತ್ಮ ಅಶರೀರಿ ಆಗೋದು, ವಿದೇಹಿ ಆಗೋದು, ಸಾಕ್ಷಿ ಆಗೋದು, ಬಿಡಿಸಿಕೊಳ್ಳೋದು ಜಗತ್ತಿನಲ್ಲಿ ಎಲ್ಲ ಯುದ್ಧಗಳಿಗಿಂತ ಇದು ಬಹಳ ದೊಡ್ಡ ಯುದ್ಧ ಅಂತಲೇ ಕರಿಬಹುದು. ದೊಡ್ಡ ಹೋರಾಟ ಅಂತಲೇ ಹೇಳಬಹುದು. ಇಷ್ಟು ದೊಡ್ಡ ಯುದ್ಧ ಜಗತ್ತಿನಲ್ಲಿ ಮತ್ತೆ ಎಲ್ಲೂ ಮತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ.
ಶರೀರದಿಂದ ಆತ್ಮ ಬಿಡಿಸಿಕೊಂಡು ಹೋಗಲಿಕ್ಕೆ ಮಾಡುವ ಹೋರಾಟ ಇದೆಯಲ್ಲ, ಈ ಹೋರಾಟ, ಈ ಯುದ್ಧದ ಮುಂದೆ ಮತ್ತೆ ಜಗತ್ತಿನ ಯಾವ ಯುದ್ಧಗಳು ಕೂಡ ದೊಡ್ಡದಾಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಠಿಣತರವಾದ ಯುದ್ಧ ಈ ಶರೀರವನ್ನು ಬಿಡಿಸ್ಕೊಳ್ಳೋದು. ಹಾಗಿದ್ದ ಮೇಲೆ ನಾವು ಅದಕ್ಕೆ ಎಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೀವಿ, ಎಷ್ಟು ಸನ್ನದ್ಧರಾಗಿದ್ದೀವಿ, ಎಷ್ಟು ಶಕ್ತಿಯನ್ನು ಜಮಾ ಮಾಡಿಕೊಂಡಿದ್ದೀವಿ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಒಂದು ಯುದ್ಧದಲ್ಲಿ ಒಬ್ಬ ರಾಜ, ನಾನು ರಾಜ ಆಗ್ಬಿಟ್ಟಿದ್ದೀನಿ ಅಂತ ಸುಮ್ಮನೆ ಬರೀ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಇದು ಆಗೋ ಕೆಲಸ ಅಲ್ಲ. ರಾಜ ಆಗಿದ್ದವನು ಬರೀ ಸಿಂಹಾಸನದ ಒಂದು ಸುಖವನ್ನು ಅನುಭವಿಸ್ಲಿಕ್ಕಾಗಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಪ್ರಜೆಗಳ ರಕ್ಷಣೆಯ ಜವಾಬ್ದಾರಿಯೂ ಕೂಡ ಆತನ ಮೇಲೆ ಇರುತ್ತೆ. ತೂಗುಗತ್ತಿ ಥರ ಯಾವತ್ತೂ ಕೂಡ ಶತ್ರುಗಳು ಆತನನ್ನು ಕಾಡ್ತಾ ಇರ್ತಾರೆ. ಆಗ ಆತ ಯಾವತ್ತೋ ಒಂದು ದಿನ ಆಪತ್ತು ಬರುತ್ತೆ. ಯುದ್ಧ ದಿನಾಲೂ ನಡೆಯಲ್ಲ, ದಾಳಿ ಯಾವಾಗಲೂ ಕೂಡ ಯಾರೂ ಮಾಡಲ್ಲ. ಯಾವತ್ತೋ ಒಂದು ದಿನ ಮಾಡುವ ದಾಳಿ, ಒಂದು ದಿನ ಮಾಡುವ ಯುದ್ಧ, ಆ ಭಯಂಕರವಾದ ರಣರಂಗ ರಕ್ತದೋಕುಳಿಯನ್ನು ಆಡುತ್ತೆ, ಸರ್ವನಾಶವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಯಾವತ್ತೋ ಒಂದು ದಿನ ದಾಳಿ ಮಾಡ್ತಾರೆ, ಯಾವತ್ತೋ ಒಂದು ದಿನ ತಾನೇ ಯುದ್ಧ ಅಂತ ಬರೀ ವಿಲಾಸಿ ಜೀವನದಲ್ಲಿ ಮಗ್ನ ಆಗಿ ಹೆಸರು ಕೀರ್ತಿ ಅಂತ ಸುಖದಲ್ಲಿ ಮುಳುಗಿಬಿಟ್ಟಿದ್ದ ರಾಜ ಅಂದರೆ, ಯಾವುದೇ ತಯಾರಿ ಇಲ್ಲದೆ ಮೈ ಮರೆತು ಕುಳಿತು ಬಿಟ್ಟಿದ್ರೆ ಒಂದು ದಿನ ಸರ್ವನಾಶ ಖಂಡಿತ. ಹೇಗೋ ಹಾಗೆ ಆತನಿಗೆ ಭಯ ಇರಬೇಕಾಗತ್ತೆ. ಎಷ್ಟು ಅಧಿಕಾರ ಕೊಟ್ಟಿದ್ದಾರೆ, ಎಷ್ಟು ನನ್ನನ್ನು ಮೆರೆಸ್ತಾ ಇದ್ದಾರೆ, ಅಷ್ಟು ಜವಾಬ್ದಾರಿ ಜಾಸ್ತಿ ಇದೆ. ಯಾವತ್ತು ಬೇಕಾದರೂ ಯಾರು ಬೇಕಾದರೂ ನಾನು ಎಷ್ಟೇ ಚೆನ್ನಾಗಿದ್ದರೂ ಕೂಡ ದಾಳಿ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಆದರೆ ಹೆಚ್ಚಿಗೆ ಅವಕಾಶ ಎಲ್ಲಿರುತ್ತೆ ಅಂದರೆ, ಯಾರು ಆ ದಾಳಿಯ ಬಗ್ಗೆ ಮುಂದಾಲೋಚನೆ ಮಾಡೋದಿಲ್ಲ, ಯುದ್ಧದ ಬಗ್ಗೆ ಮುಂದಾಲೋಚನೆ ಮುನ್ಸೂಚನೆ ದೂರದೃಷ್ಟಿ ಇರೋದಿಲ್ಲ, ಅವರು ಯಾವುದೇ ತಯಾರಿಗೆ ಸದಾಕಾಲ ಪ್ರಯತ್ನಪೂರ್ವಕವಾಗಿ ಪ್ರೇರಣೆ ಕೊಡೋದಿಲ್ಲ. ಎಷ್ಟು ತಯಾರಿಗೆ ಅಲ್ಲಿ ಪ್ರೇರಣೆ ಸಿಗುತ್ತೋ ಅಷ್ಟು ತಯಾರಿ ಮಾತ್ರ ನಡೆಯುತ್ತೆ. ಪ್ರೇರಣೆ ಬೇಕಾಗತ್ತೆ, ಅದಕ್ಕೆ ತಯಾರಿಗೆ ಒಂದು ಸಹಯೋಗ ಬೇಕಾಗತ್ತೆ, ಸಹಾಯ ಬೇಕಾಗತ್ತೆ, ಉಮ್ಮಂಗ ಉತ್ಸಾಹ ಬೇಕಾಗತ್ತೆ, ಪ್ರೋತ್ಸಾಹ ಬೇಕಾಗತ್ತೆ. ಎಷ್ಟು ಆ ದೂರದೃಷ್ಟಿಯನ್ನು ಇಟ್ಟುಕೊಂಡು ತನ್ನ ಸೈನ್ಯವನ್ನು ಸುಸಜ್ಜಿತಗೊಳಿಸಿಕೊಂಡು ತಾಲೀಮು ಮಾಡಿಸಿಕೊಂಡು ಶಸ್ತ್ರಾಸ್ತ್ರಗಳನ್ನು ರೆಡಿಯಾಗಿಟ್ಟುಕೊಂಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಅದಕ್ಕಾಗಿ ತಯಾರಿಯನ್ನು ಮಾಡಿಕೊಂಡು ವಿನಿಯೋಗಿಸಿರ್ತಾನೋ ಸಮಯವನ್ನು ಮತ್ತು ಹಣವನ್ನು, ಅದರ ಶಕ್ತಿಯ ಆಧಾರದ ಮೇಲೆ ಶತ್ರುಗಳ ದಾಳಿ ನಿರ್ಧಾರ ಆಗತ್ತೆ. ಈತ ದೂರದೃಷ್ಟಿ ಹೊಂದಿದ ರಾಜನೇ ಅಲ್ಲ, ಈತ ಯಾವುದೂ ಯುದ್ಧದ ತಯಾರಿನೇ ಮಾಡಿಲ್ಲ ಅಂದರೆ ಒಂದು ಸಣ್ಣ ಸುಳಿವು ಶತ್ರುಗಳಿಗೆ ಸಿಕ್ಕರೂ ಕೂಡ ಹಿಂದೂ ಮುಂದೆ ನೋಡದೆ ಬಂದು ಗೆಳೆಯನಾಗಿದ್ದವನು ಮಗ್ಗಲದಲ್ಲಿರೋನು ಕೂಡ ಬಂದು ದಾಳಿ ಮಾಡಿ ನಮ್ಮನ್ನು ನಾಶ ಮಾಡಿಬಿಡಬಹುದು. ಅಂದರೆ ನಮ್ಮಲ್ಲಿ ತಯಾರಿ ಇಲ್ಲ ಅಂತ ಗೊತ್ತಾದರೆ ನಾವು ಸ್ವಲ್ಪ ಮೈ ಮರೆತರೆ ಸಾಕು, ಶತ್ರುಗಳು ಹಿತಗಳು ಕೂಡ ಶತ್ರುಗಳಾಗ್ಬಿಡ್ತಾರೆ, ಹಿತಶತ್ರುರೇ ನಮ್ಮ ಸರ್ವನಾಶಕ್ಕೆ ಕಾರಣ ಆಗಿಬಿಡ್ತಾರೆ. ಹೇಗೋ ಹಾಗೆ ನಾವು ಕೂಡ ಯಾವತ್ತೋ ಒಂದು ದಿನ ನಮಗೆ ಅಪಾಯ ಬರುತ್ತೆ, ಶರೀರ ಬಿಡುವ ಸಮಯ ಬರುತ್ತೆ, ಆಪತ್ತು ಬರುತ್ತೆ. ಅದು ಬೆಂಕಿ ಬೀಳ್ಬೋದು, ಭೂಕಂಪ ಆಗ್ಬೋದು, ದಾಳಿ ಆಗ್ಬೋದು, ಚಂಡಮಾರುತ ಆಗ್ಬೋದು, ಬಾಂಬ್ ಬ್ಲಾಸ್ಟ್ ಬೀಳ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು. ಏನೇ ಒಂದು ಅಪಘಾತ ಮುನ್ಸೂಚನೆ ಯಾವತ್ತೂ ಕೊಡಲ್ಲ ನಮಗೆ. ಅದು ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟನೇ, ಅಪಘಾತ ಅಂದರೆ ಅಪಘಾತನೇ, ಆ ಕ್ಷಣಕ್ಕೆ ನಡೆದೋಗ್ಬಿಡುತ್ತೆ ಒಂದು ಕ್ಷಣದಲ್ಲಿ. ಆದರೆ ಆ ಒಂದು ಯಾವತ್ತೋ ಆ ಕ್ಷಣ ಬಂದಾಗ ನಾನು ಇವತ್ತಿಂದನೇ ತಯಾರಿ ಮಾಡಿಕೊಂಡು ಅದಕ್ಕೆ ಬೇಕಾದ ತಾಲೀಮು ಮಾಡಿದರೆ ಅದು ಯಾವ ಕ್ಷಣದಲ್ಲಿ ಬಂದರೂ ಕೂಡ ಅದನ್ನು ಫೇಸ್ ಮಾಡಿ ಅದರಲ್ಲಿ ಗೆದ್ದು ಬರ್ತೇನೆ ನಾನು. ಹಾಗೆ ಶಾರೀರಿಕವಾಗಿ ಮಾನಸಿಕವಾಗಿ ನಾನು ಸಿದ್ಧನಾಗಿರಬೇಕಾಗತ್ತೆ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ. ಆದರೆ ಇದು ಶರೀರವನ್ನು ಬಿಡುವ ವಿದೇಹಿ ಕಲೆ, ಅಶರೀರಿ ಕಲೆ ಆಗಿರೋದ್ರಿಂದ ಇಲ್ಲಿ ದೈಹಿಕ ಮಾನಸಿಕ ತಯಾರಿಗಳಷ್ಟೇ ಯಾವ ಕೆಲಸಕ್ಕೂ ಬರೋದಿಲ್ಲ. ಇದು ಕಂಪ್ಲೀಟ್ ಆತ್ಮದ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಪ್ರಯೋಗ.
ಆತ್ಮದ ಶಕ್ತಿಯ ಮೇಲೆಯೇ ನಿರ್ಧಾರವಾಗುವಂಥದ್ದು. ಆತ್ಮದ ದೃಢತೆ, ಆತ್ಮದ ನಿಶ್ಚಯ, ಆತ್ಮದ ವಿಶ್ವಾಸ, ಆತ್ಮೀಯತೆಯ ಮೇಲೇ ಈ ಒಂದು ಅಶರೀರಿತನ, ವಿದೇಹಿ ಸ್ಥಿತಿ, ಡಿಟ್ಯಾಚ್ಮೆಂಟ್ ನಾವು ಅನುಭವ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕಿದು ಕಂಪ್ಲೀಟ್ ಆತ್ಮದ ಸ್ಮೃತಿ, ಆತ್ಮದ ಸ್ವರೂಪ, ಆತ್ಮದ ಸ್ವಭಾವ, ಆತ್ಮದ ಅನುಭೂತಿ, ಆತ್ಮದ ಶಕ್ತಿಯ ಮೇಲೇ ಈ ಒಂದು ಪ್ರಯೋಗ ಆಧಾರಿತವಾಗಿರುತ್ತೆ. ಹಾಗಾಗಿ ಬಾಬಾರವರು ಪ್ರತಿದಿನ ಮುರಳಿಯಲ್ಲಿ ಮಕ್ಕಳು ಆತ್ಮಿಕ ಸ್ಮೃತಿಯಲ್ಲಿ ಬನ್ನಿ, ಆತ್ಮದ ಅನುಭೂತಿ ಮಾಡಿ. ಅರೆ ಏನಿದು ವಿಲ್ ಪವರ್, ಏನಿದು ಆತ್ಮ ಇಷ್ಟು ಹೇಳ್ತಾರೆ, ಏನಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಆತ್ಮ ಅಂದರೆ ಸಂಪೂರ್ಣತೆ. ಸುಮ್ಮನೆ ಕೇಳ್ತಾ ಇದ್ದರೆ ಎಲ್ಲೋ ತೇಲಾಡ್ತೀವಿ ನಾವು. ಆತ್ಮ ಅಂತ ನೆನಪಾದರೆ ಅಲ್ಲಿ ಸಂಪೂರ್ಣತೆ ಇರುತ್ತೆ, ಅಲ್ಲಿ ಸಂಪನ್ನತೆ ಇರುತ್ತೆ, ಅಲ್ಲಿ ನಿರ್ಭಯತೆ ಇರುತ್ತೆ, ಅಲ್ಲಿ ನಿಶ್ಚಿಂತತೆ ಇರುತ್ತೆ, ಅಲ್ಲಿ ಶಕ್ತಿಶಾಲಿ ವಾಯುಮಂಡಲ ಇರುತ್ತೆ, ಅಲ್ಲಿ ಚೈತನ್ಯ ಇರುತ್ತೆ, ಅಲ್ಲಿ ಶಾಂತಿ ಇರುತ್ತೆ. ಆತ್ಮ ಯಾವಾಗ ತನ್ನ ಸ್ವರೂಪದಲ್ಲಿ ಇರುತ್ತೆ, ಶಾಂತಿಯಲ್ಲಿ ಇರುತ್ತೆ, ಪವಿತ್ರತೆಯಲ್ಲಿ ಇರುತ್ತೆ, ಶಕ್ತಿಯಲ್ಲಿ ಇರುತ್ತೆ, ಆಗ ಪ್ರಕೃತಿಯ ಪ್ರಭಾವ ಯಾವುದೂ ಕೂಡ ಪರಿಣಾಮ ಬೀರೋದಿಲ್ಲ. ಯಾವ ಸಂದರ್ಭಗಳು ಕೂಡ ನಮ್ಮನ್ನು ಚಂಚಲದಲ್ಲಿ, ಗಾಬರಿಯಲ್ಲಿ ತರಿಸೋದಿಲ್ಲ. ಎಷ್ಟು ಆತ್ಮಿಕ ನಶೆ, ಎಷ್ಟು ಆತ್ಮದ ಸ್ಥಿತಿ, ಆ ಒಂದು ಸ್ಮೃತಿಯ ಮೇಲೆ ನಿಶ್ಚಯ ಯಾರಿಗೆ ಪಕ್ಕಾ ಆಗಿರುತ್ತೋ ಅವರು ಯಾವುದೇ ಕಾರಣಕ್ಕೂ ವ್ಯರ್ಥದಲ್ಲಿ ಬರೋದಿಲ್ಲ. ವ್ಯರ್ಥ ಶಕ್ತಿಯನ್ನು ಹಾಳು ಮಾಡುತ್ತೆ, ಸಮರ್ಥತೆ ಶಕ್ತಿಯನ್ನು ಅನುಭೂತಿ ಮಾಡಿಸುತ್ತೆ. ಯಾರು ಸಮರ್ಥರಾಗಿರ್ತಾರೆಯೋ ಅವರು ಎಂದೂ ವ್ಯರ್ಥಕ್ಕೆ ಅವಕಾಶ ಕೊಡೋದಿಲ್ಲ. ನೀವು ಸಮರ್ಥರಾಗಿದ್ದೀರಿ ಅಂದ ಕಾರಣಕ್ಕೆ ವ್ಯರ್ಥ ನಿಮ್ಮ ಹತ್ರ ಬರೋದೇ ಇಲ್ಲ ಅಂತಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಮುಖಾಂತರ, ಇಂದ್ರಿಯಗಳ ಮುಖಾಂತರ, ಮಾತಿನ ಮುಖಾಂತರ, ಸಂಕಲ್ಪದ ಮುಖಾಂತರ, ಭಯದ ಮುಖಾಂತರ ಯಾವುದೋ ಒಂದು ರೂಪದಲ್ಲಿ ವ್ಯರ್ಥ ನಿಮ್ಮ ಮುಂದೆ ಬಂದು ನಿಂತುಕೊಳ್ಳುತ್ತೆ. ನೀವು ಅದಕ್ಕೆ ಎಷ್ಟು ಕಿವಿ ಕೊಡ್ತೀರಿ, ಎಷ್ಟು ಕಣ್ಣು ಕೊಡ್ತೀರಿ, ಎಷ್ಟು ಮನಸ್ಸು ಕೊಡ್ತೀರಿ ಅನ್ನೋ ಆಧಾರದ ಮೇಲೆ ಅದು ನಿಂತುಕೊಳ್ಳುತ್ತೆ. ನೀವೇನೂ ಕೊಟ್ಟಿಲ್ಲ ಅಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವ್ಯರ್ಥ ಓಡೋಗ್ಬಿಡುತ್ತೆ. ಅದಕ್ಕೇನು ಅಂದರೆ ಅದನ್ನು ಬಹಳ ಗೌರವದಿಂದ ಸ್ವೀಕಾರ ಮಾಡೋರು ಬೇಕು, ಅದನ್ನು ಕೊಂಡಾಡೋರು ಬೇಕು. ಆ ವ್ಯರ್ಥಕ್ಕೂ ಕೂಡ ಬಹಳ ಸ್ವಾಭಿಮಾನ. ಯಾರದಕ್ಕೆ ಬಹಳ ಗೌರವ ಕೊಟ್ಟ ಆಧಾರದಿಂದ ತನ್ನನ್ನು ಇಟ್ಕೊಳ್ತಾರೆ ಅಲ್ಲಿ ಇರುತ್ತೆ. ಯಾರದು ಬಂದರೂ ನೋಡ್ದಂಗೆ, ನೋಡಿ ನೋಡ್ದಂಗೆ, ಕೇಳಿ ಕೇಳ್ದಂಗೆ ಇರ್ತಾರೆ, ಅವ್ರ ಹತ್ರ ಅದು ಇರೋದು ಇಲ್ಲ. ಹಾಗೆ ನಿಮ್ಮ ಹತ್ರಕ್ಕೆ ಯಾವುದೋ ವ್ಯರ್ಥ ಪರಚಿಂತನೆ, ಪರದರ್ಶನ, ಯಾವುದೋ ಪರಿಸ್ಥಿತಿಯ ಸ್ಮರಣೆ, ಯಾವುದೋ ಚಿಂತೆ, ಭಯ, ಇವೆಲ್ಲವೂ ಕೂಡ ವ್ಯರ್ಥನೆ. ಸೂಕ್ಷ್ಮವಾಗಿ, ಕೆಲವೊಂದು ಸ್ಥೂಲವಾಗಿ, ಕೆಲವೊಂದು ಶಬ್ದದಿಂದ, ಕೆಲವೊಂದು ಸಂಕಲ್ಪದಿಂದ. ಆದರೆ ನಾನು ಆತ್ಮದ ಸಮರ್ಥತೆಯಲ್ಲಿ ಮುಳುಗಿ ಆತ್ಮದ ಪವಿತ್ರ ಅನುಭವ ಮಾಡ್ತಾ ಪರಮಾತ್ಮನ ನೆನಪಿನ ಆನಂದದಲ್ಲಿ ತೇಲಾಡ್ತಾ ಇರುವಾಗ ಈ ವ್ಯರ್ಥಗಳು ಎಷ್ಟೇ ಬಂದು ಹೋದರೂ ಕೂಡ ಅದರ ಕಡೆಗೆ ನಾನು ಗಮನ ಕೊಡೋದಿಲ್ಲ. ಆಗ ಅದು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ಬಿಡುತ್ತೆ. ಅದಕ್ಕೆ ವಿಲ್ ಪವರ್ ಮೂಲಕ ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ಎಷ್ಟು ನಾನು ಆತ್ಮ ಸಮರ್ಥ ಅಂತ ಅನುಭವ ಮಾಡ್ತಾ, ಸಂಪೂರ್ಣ ಅಂತ ಅನುಭವ ಮಾಡ್ತಾ, ನಿಶ್ಚಿಂತ ಅಂತ ಅನುಭವ ಮಾಡ್ತಾ, ನಿರಾಧಾರ, ನಿರಾಕಾರಿ ಅಂತ ಅದೇ ಸ್ವರೂಪದಲ್ಲಿ ಇದ್ದು 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 ಒಳಗಡೆ ಒಂದು ಆತ್ಮಶಕ್ತಿಯ ಜಾಗೃತಿ ಆಗುತ್ತೆ.
ನನ್ನೊಳಗಿರುವ ಸದ್ಗುಣಗಳು ಜಾಗೃತಿಯಾಗತ್ತೆ, ನನ್ನ ಸ್ವಮಾನಗಳು ಜಾಗೃತಿಯಾಗತ್ತೆ. ನನ್ನ ಸ್ವರೂಪದಲ್ಲಿ ಸದಾಕಾಲ ನಾನು ಸ್ಮೃತಿಯಲ್ಲಿ ಸ್ಥಿತನಾಗಿ ಇದ್ದು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿಬಿಟ್ರೆ, ಕೃತಜ್ಞತೆ ಸಲ್ಲಿಸ್ತಾ ಅನುಭೂತಿಯಲ್ಲಿ ಬಂದುಬಿಟ್ರೆ, ಈ ಜಗತ್ತಿನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪರಚಿಂತನೆ, ಪರಪೀಡನೆ, ಪರ ಸವಾಸ, ಪರಮತ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ನಾನಾಯಿತು, ನನ್ನ ಸ್ಮೃತಿ ಆಯಿತು, ನನ್ನ ಸ್ಥಿತಿ ಆಯಿತು ಅಂತ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಮುಳುಗಿ ಆತ್ಮದ ಸ್ಮೃತಿಯನ್ನು ಗಟ್ಟಿ ಮಾಡಿಕೊಂಡು ಪಕ್ಕಾ ಮಾಡಿಕೊಳ್ತಾರೆಯೋ ಇದೇ ನಿಜವಾದ ತಯಾರಿ. ಯಾರು ಈ ಆತ್ಮದ ಸ್ಮೃತಿಯಲ್ಲಿರುವಂಥ ಗಟ್ಟಿಯಾದ ತಯಾರಿಯನ್ನು ಜಾಸ್ತಿ ಮಾಡಿಕೊಳ್ತಾರೆಯೋ ಅವರು ಯಾವುದೇ ಪರೀಕ್ಷೆಗೂ ಕೂಡ ಅವರು ಸನ್ನದ್ಧರಾಗಿರ್ತಾರೆ, ಯಾವುದೇ ದಾಳಿಗೂ ಕೂಡ ಅವರು ಸಮರ್ಥರಾಗಿರ್ತಾರೆ ಎದುರಿಸಲಿಕ್ಕೆ. ಮತ್ತು ಅಂಥವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪರಿಸ್ಥಿತಿಯು ಕೂಡ ಸ್ವಲ್ಪ ಯೋಚನೆ ಮಾಡುತ್ತೆ. ಇವ್ರ ಹತ್ರ ಹೋಗೋದಕ್ಕಿಂತ ನಂದು ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಯಾರಾದರೂ ಬಲಹೀನರನ್ನು ನೋಡೋಣ, ಅಟ್ಯಾಕ್ ಮಾಡೋಣ ಅಂತ ಹೋಗುತ್ತೆ. ಅದಕ್ಕೆ ಒಂದು ಸಲ ನೀವು ಬಲವಂತರು ಅಂತ ನಿಮ್ಮ ಆತ್ಮದ ಸಿಂಹಾಸನದಲ್ಲಿ ನೀವು ಕುಳ್ಕೊಂಡು ಬಿಟ್ರಿ ಅಂದರೆ ನಿಮ್ಮ ತಂಟೆಗೆ ಬರೋದಿಲ್ಲ. ಅದರಲ್ಲೂ ನೀವು ಆತ್ಮದ ಪಾಠ ಪಕ್ಕ ಮಾಡಿಕೊಳ್ಳುವಂಥ ಮಕ್ಕಳಿದ್ದೀರಿ ಅಂದಮೇಲೆ ನಿಮ್ಮ ಸವಾಸನೆ ಬೇಡ, ನಿಮ್ಮ ದಿಕ್ಕಿಗೆ ಶರಣು ಅಂತ ವ್ಯರ್ಥ ಓಡೋಗ್ಬಿಡುತ್ತೆ. ಪರಿಸ್ಥಿತಿನೂ ಕೂಡ ಎದುರುಕೊಳ್ಳುತ್ತೆ ನಿಮ್ಮ ಹತ್ರ ಬರಲಿಕ್ಕೆ. ಇದು ಸೂಕ್ಷ್ಮತೆ. ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಂಡು ಆತ್ಮದ ಸ್ಮೃತಿಯಲ್ಲಿ ಸದಾಕಾಲ ಇದ್ದು, ಇವತ್ತು ಹೊಸ ದಿನ, ಯುಗಾದಿ ಹಬ್ಬ, ಈ ಸಂಗಮ ಯುಗದ ಆದಿ ಸತ್ಯುಗದ ಆದಿ ಯುಗ ಬರೋದಿದೆ. ಯುಗದ ಆದಿ ಇನ್ನೇನು ಸತ್ಯುಗ ಆರಂಭವಾಗೋದಿದೆ. ಆದರೆ ಈ ಕಲಿಯುಗದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಯುಗ ಅಂತ್ಯ ಆಗೋದಿದೆ. ನಮಗೆ ಸಂಗಮ ಯುಗ ಆಲ್ರೆಡಿ ಯುಗಾದಿ ಸ್ಟಾರ್ಟ್ ಆಗಿದೆ. ಪ್ರತಿ ಕ್ಷಣವೂ ನಮಗೆ ಯುಗಾದಿ. ಯಾಕೆ ಅಂದರೆ ಯುಗಾದಿಯಲ್ಲಿ ವರ್ಷ ಪೂರ್ತಿ ನಡೆದಿರುವ ಹಳೆಯ ಎಲ್ಲ ಕಹಿ ಘಟನೆಗಳನ್ನು ಮರೆತು ಅವನ್ನೆಲ್ಲ ಸಮಾನವಾಗಿ ಸ್ವೀಕಾರ ಮಾಡಿ ಒಂದು ಪಾಠವಾಗಿ ಪರಿಗಣಿಸಿ ಸಿಹಿಯಾಗಿ ಜೀವನವನ್ನು ಮುಂದುವರಿಸಬೇಕು, ಹಳೆಯದೆಲ್ಲ ಮರೆತು ಬಿಡಬೇಕು ಅಂತ ವರ್ಷಕ್ಕೊಂದು ಸಲ ಯುಗಾದಿ ಮಾಡಿದರೆ ನಮಗೆ ಬಾಬಾರವರು ಭೀತಿಕೋ ಬಿಂದಿ ಲಗಾವೋ ಅಂತೂ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನಮಗೆ ಆ ಸತ್ಯ ಯುಗಾದಿಯ ನೆನಪನ್ನು ತರಿಸಿಕೊಡುತ್ತಿದ್ದಾರೆ. ಹಳೆಯದು ಈ ಕ್ಷಣದವರೆಗೂ ಕೂಡ ಏನು ನಡೆದಿದೆಯೋ ಅದು ಎಲ್ಲವನ್ನೂ ಕೂಡ ಫುಲ್ ಸ್ಟಾಪ್ ಇಟ್ಟು ಮುಂದೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಪರಚಿಂತನೆ, ಪರದರ್ಶನ, ಪರಮತ ಯಾವುದು ಕೂಡ ವ್ಯರ್ಥ ವಿಸ್ತಾರದಲ್ಲಿ ಹೋಗದೆ ಆತ್ಮ ಅಂತ ಆತ್ಮದ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ತಾ ಪರಮಧಾಮದ ಸ್ಮೃತಿಯನ್ನು ಅನುಭವ ಮಾಡ್ತಾ ಸದಾಕಾಲ ಶಾಂತಿ, ಅಂತರ್ಮುಖತೆ, ಮೌನದಲ್ಲಿದ್ದುಕೊಂಡೇ ಸಾಕ್ಷಿಯಾಗಿ ಬರುವುದೆಲ್ಲವೂ ಕೂಡ ಬರಲಿ, ಭಗವಂತನ ದಯೆ ಇರಲಿ ಅಂತ ತುಟಿ ಕಚ್ಚಿ ನಾವು ಎಲ್ಲವನ್ನು ಸಹಿಸಿಕೊಳ್ಳೋಣ. ಸ್ವಲ್ಪ ದಿನಕ್ಕಾಗಿ ಸ್ವಲ್ಪ ಬೇವು ಇದ್ದೇ ಇದೆ ಇಲ್ಲಿ. ಒಳ್ಳೆಯವರಿಗೆ ಕಲಿಯುಗದಲ್ಲಿ ಸ್ವಲ್ಪ ಕಹಿ ಅನಿಸುತ್ತೆ. ಒಳ್ಳೆಯವರಿಗೆ ಇಲ್ಲಿ ಕಷ್ಟ, ಪರೀಕ್ಷೆಗಳು ಜಾಸ್ತಿ. ಅದಕ್ಕೆ ಬಂಗಾರವನ್ನು ತಿಕ್ಕಿ ನೋಡುತ್ತಾರೆ, ಕಬ್ಬಿಣವನ್ನಲ್ಲ. ಕಬ್ಬನ್ನು ಅರಿತಾರೆ, ಬಿದರನ್ನಲ್ಲ. ಆ ರೀತಿಯಾಗಿ ನಾವು ಸ್ವಲ್ಪ ಸಹನೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಒಳ್ಳೆತನ, ಒಳ್ಳೆಯ ಗುಣಗಳು ಇರೋದರಿಂದ ಈ ಕಲಿಯುಗದ ಪರೀಕ್ಷೆಗಳು ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ನಮ್ಮ ಸತ್ವ ಪರೀಕ್ಷೆ ನಡೆಯಬೇಕಾಗಿರುವಂಥ ಸಮಯ ಇದು, ಎಕ್ಸಾಮಿನ ಸಮಯದಲ್ಲಿದ್ದೀವಿ. ಹಾಗಾಗಿ ಎಲ್ಲವನ್ನು ಸಹನೆ ಮಾಡಿಕೊಂಡು ನಮ್ಮ ಸ್ವಸ್ಮೃತಿಯಲ್ಲಿ ಇದ್ದುಕೊಂಡು ಆ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕಿ ನಾವು ವಿಜಯಶಾಲಿಗಳಾಗುತ್ತಾ ನಮ್ಮನ್ನು ಸೋಲಿಸೋದು ಅಂತಂದರೆ ಯಾವುದೋ ಒಂದು ನಿಮಿಷ ನಮ್ಮನ್ನು ಮೈ ಮರೆಸಿ 1 ನಿಮಿಷನೋ 5 ನಿಮಿಷನೋ ಅರ್ಧ ಗಂಟೆನೋ 1 ಗಂಟೆನೋ ಆತ್ಮದ ಸ್ಮೃತಿಯನ್ನು ಬಿಡಿಸಿ ಪರಮಾತ್ಮನ ನೆನಪನ್ನು ಬಿಡಿಸಿ ಬೇರೆದರಲ್ಲಿ ಬ್ಯುಸಿಯಾಗಿ ಇಡುತ್ತೆ ಅಂದರೆ ಅದೇ ವ್ಯರ್ಥ, ಅದೇ ಮಾಯೆ. ಅದು ಯಾವುದಾದರೂ ಸರಿ, ಅದು ಎಲ್ಲಾದರೂ ಸರಿ, ಸೆಂಟ್ರೊಳಗಾದರೂ ಸರಿ, ಮನೆಯೊಳಗಾದರೂ ಸರಿ, ಉದ್ಯೋಗ ವ್ಯಾಪಾರದಲ್ಲಾದರೂ ಸರಿ. ಅಂದರೆ ನಮ್ಮ ಆತ್ಮದ ಸ್ಮೃತಿ ಪರಮಾತ್ಮನ ನೆನಪನ್ನು ದೂರ ಮಾಡಿಸ್ಲಿಕ್ಕೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನಸ್ಸನ್ನು ಸೆಳೆದು ಡೈವರ್ಟ್ ಮಾಡುತ್ತೆ. ಅದು ಜ್ಞಾನದ ರೂಪದಲ್ಲಿನೇ ಬರ್ಬೋದು, ಯೋಗದ ರೂಪದಲ್ಲೇ ಬರ್ಬೋದು. ವ್ಯರ್ಥ ಅದು. ಕೆಲವರು ಯೋಗದಲ್ಲಿನೇ ಬೇಕಾದಷ್ಟು ವ್ಯರ್ಥ ಮಾಡ್ತಾರೆ, ಕೆಲವರು ಜ್ಞಾನ ಚಿಂತನೆಯಲ್ಲೇ ಬೇಕಾದಷ್ಟು ವಿಸ್ತಾರದಲ್ಲಿ ಹೋಗಿ ವ್ಯರ್ಥ ಮಾಡ್ತಾರೆ ಸಮಯವನ್ನು. ಹಾಗೆ ಇದೆಲ್ಲವೂ ಕೂಡ ಮಾಯೆಯ ನಾನಾ
ವೇಷಗಳಾಗಿದೆ. ಈ ಸೂಕ್ಷ್ಮ ವೇಷಗಳು ಜ್ಞಾನಿಗಳಿಗೆ ಜ್ಞಾನದ ರೂಪದಲ್ಲೇ, ಯೋಗಿಗಳಿಗೆ ಯೋಗದ ರೂಪದಲ್ಲೇ ಬಂದು ಮೋಸ ಮಾಡಿ ನೀವು ಮಾಡಬೇಕಾಗಿರುವ ಸ್ಮೃತಿ ಸಮರ್ಥತೆಯನ್ನು ಬಿಡಿಸಿ, ಪರಮಾತ್ಮನ ಸ್ಮೃತಿಯನ್ನು ಬಿಡಿಸಿ ನಿಮ್ಮನ್ನು ಬೇರೆ ಕಡೆ ಸೆಳೆದು ಅದು ಆಹಾಕಾರದಲ್ಲಿ ಬರುತ್ತೆ, ಗಹಗಹಿಸಿ ನಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಇದ್ರ ಕಡೆಗೆ ಗಮನ ಕೊಟ್ಟು ಇನ್ನು ಮುಂದಾದರೂ ಕೂಡ ಈ ಯುಗಾದಿಯಿಂದ ಹೊಸ ಜೀವನ, ಹೊಸ ಪುರುಷಾರ್ಥ ಆರಂಭ ಆಗಬೇಕು. ಏನಾದರೂ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ ಜೀವನ. ಇವತ್ತಿಂದ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ 24 ಗಂಟೆ ಯೋಚನೆ ಮಾಡಬೇಡಿ. ನಮಗೆ ಎಲ್ಲಿ ವ್ಯರ್ಥ ಆಗುತ್ತೆ ಜಾಸ್ತಿ ಅಂದರೆ, ನಾನು 10 ದಿನದ್ದು ಯೋಚನೆ ಮಾಡ್ತೀನಿ, 1 ತಿಂಗಳದ್ದು ಯೋಚನೆ ಮಾಡ್ತೀನಿ, 1 ವರ್ಷದ ಯೋಚನೆ ಮಾಡ್ತೀನಿ, 5 ವರ್ಷದ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಹಿಂಗೆ, ಮುಂದಿನ ವರ್ಷ ಹೆಂಗೆ, ನನ್ನ ಶರೀರ ಹಿಂಗೆ, ಇನ್ನೊಂದು ವರ್ಷಕ್ಕೆ ಹೆಂಗೆ, ನನ್ನ ಮಕ್ಕಳು ಹಿಂಗೆ, ಇನ್ನು 5 ವರ್ಷಕ್ಕೆ ಹೆಂಗೆ ಅಂದರೆ ನಮ್ಮದೆಲ್ಲ ಬರೀ ಭವಿಷ್ಯದಲ್ಲಿನೇ ನಮ್ಮ ಭಯ ತುಂಬಿಕೊಂಡು, ಭವಿಷ್ಯದಲ್ಲಿ ಗುಮ್ಮ ತೋರಿಸ್ಕೊಂಡು ಮಾಯೆ ವ್ಯರ್ಥದಲ್ಲಿ ನಮ್ಮನ್ನು ಎಳಿತಾ ಹೋಗ್ತಾ ಇದೆ. ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಮುಳುಗೋಗಿದ್ದೀವಿ. ಅದಕ್ಕೆ ಅದೆಲ್ಲವನ್ನು ಬಿಟ್ಟುಬಿಡಿ, ಒಂದು ಹೊಸ ಯುಕ್ತಿಯನ್ನು ಮಾಡೋಣ. ನಾವು ಯೋಗಿ ಜೀವನವನ್ನು ಮಾಡುವವರು, ಸರ್ವಂಶ ತ್ಯಾಗವನ್ನು ಮಾಡುವವರು, ಸಮರ್ಪಣೆ ಆಗಿರುವವರು, ಬಲಿದಾನಿ ಆಗಿರುವವರು, ಬಲಿಹಾರಿ ಆಗಲಿಕ್ಕೆ ಬಂದವರು, ಖಾಲಿ ಆಗಲಿಕ್ಕೆ ಬಂದವರು, ಕಳ್ಕೊಳ್ಳೋದಕ್ಕೆ ಬಂದವರು ಅಂದಮೇಲೆ ನಮಗೆ ಆಸೆ ಇರಬಾರ್ದು. ಆಸೆಯ ದುಃಖಕ್ಕೆ ಮೂಲ ಅಂದರೆ, ನಾನು 1 ವರ್ಷದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದರೆ 1 ವರ್ಷದ ಆಸೆ ಇದೆ, ಅದಕ್ಕಾಗಿ ನನಗೆ ಚಿಂತೆ ಇದೆ, ಅದಕ್ಕೆ ಭಯ ಇದೆ. ಸಂಬಂಧಗಳ ಭಯ, ಸಂಬಂಧದ ಭಯ, ಕೇಡಿನ ಭಯ, ಸಾವಿನ ಭಯ, ರೋಗದ ಭಯ, ನಷ್ಟದ ಭಯ, ಬಲಹೀನತೆಯ ಭಯ, ಅವಮಾನದ ಭಯ, ಇವೆಲ್ಲವೂ ಆವರಿಸ್ಕೊಂಡು ಬಿಡುತ್ತೆ ನಮಗೆ. ಆಯಿತು, ಇವತ್ತು ಏನು ಪರಿಸ್ಥಿತಿ ಇದೆಯೋ ಇದ್ದುಕೊಳ್ಳಿ, ಸಾಲನೋ ಸೋಲನೋ ಒಳ್ಳೆಯದು ಕೆಟ್ಟದ್ದು ಇರುತ್ತೆ, ಎಲ್ಲರಿಗೂ ಇದೆ, ನಮಗೂ ಇದೆ. ನಾವೇನು ಈ ಪ್ರಪಂಚದಲ್ಲಿ ಅತಿಶಯೋಕ್ತಿಗಳಲ್ಲ, ಮತ್ತು ನಾವಷ್ಟೇ ಏನೋ ಅವತಾರಿ ಪುರುಷರಲ್ಲ. ಇಲ್ಲಿ ಎಲ್ಲರೂ ಬಂದಂಗೆ ನಾವು ಬಂದಿದ್ದೀವಿ, ಎಲ್ಲರಿಗಿದ್ದಂಗೆ ನನಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಜೀವನ. ಆದರೆ ಇವತ್ತಿಂದ ಒಂದು ಯುಕ್ತಿಯನ್ನು ನೀವು ಮಾಡಿ, ನೀವೇ ಅನುಭವ ಮಾಡಿ ನನಗೆ ಹೇಳ್ತೀರಿ ಆಮೇಲೆ, ಅಣ್ಣವರೇ ಇದು ನಮಗೆ ಭಾಳ ಹೆಲ್ಪ್ಫುಲ್ ಆಯಿತು ಅಂತ. ಏನು ಮಾಡಬೇಕು? ವ್ಯರ್ಥ ಮುಕ್ತ ಆಗಬೇಕು ಅಂದರೆ ಏನಾದರೂ ಒಂದು ಯುಕ್ತಿ ಮಾಡಬೇಕು. ಯುಕ್ತಿಸೇ ಮುಕ್ತಿ ಅಂತ. ಏನು ಯುಕ್ತಿ ಅಂದರೆ, ಬೆಳಗ್ಗೆ ನೀವು ಎದ್ದಾಗ ಒಂದು 3:30 ಎದ್ದೇಳ್ತೀರಿ ಅಂತ ಇಟ್ಕೊಳ್ತೀನಿ. ಮಿನಿಮಮ್ 3:30ಯಿಂದ ಒಂದು 8 ಗಂಟೆವರೆಗೂ, ಕನಿಷ್ಠ 4:15 ಗಂಟೆ ಆಗೋಗ್ಬಿಡುತ್ತೆ. ಅದರೊಳಗಡೆ ನೀವು ಯೋಗ 1:15 ಗಂಟೆ ಮಾಡ್ತೀರೋ, 1 ಗಂಟೆ ಮಾಡ್ತೀರೋ, 2 ಗಂಟೆ ಮಾಡ್ತೀರೋ, ಯೋಗ ಇರುತ್ತೆ. ಯೋಗ ಆದಮೇಲೆ ಮುರಳಿಯನ್ನು ಓದ್ತೀರಿ, ಮುರಳಿಯನ್ನು ಕೇಳ್ತೀರಿ. ಅಥವಾ ಇಲ್ಲ ನಮಗೆ ಅನಿವಾರ್ಯ ಬೆಳಗ್ಗೆನೇ ನಾವು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಬೇಕಾಗತ್ತೆ, ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ನನಗೆ ಡ್ಯೂಟಿ ಇರೋದರಿಂದ ರೆಸ್ಟ್ ಬೇಕಾಗುತ್ತೆ, ಒಂದು ಅರ್ಧ ಗಂಟೆ ಮಲ್ಕೊಳ್ಬೇಕಾಗುತ್ತೆ, ನಾನು ರಿಫ್ರೆಶ್ ಆಗಬೇಕಾಗುತ್ತೆ ಅಂತ ಯೋಗ ಎಲ್ಲ ಮುಗಿಸ್ಕೊಂಡು, ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ರಿಫ್ರೆಶ್ ಆಗ್ತೀನಿ ಅಂತಂದ್ರೂ ಸರಿ. ಟೋಟಲಿ ನೀವು 3:15 ಎದ್ದರೆ ನನಗೆ ಅದೆಲ್ಲ ಇಲ್ಲ. ನೀವು ಏನಾದರೂ ಮಾಡ್ಕೊಂಡು ನಿಮ್ಮ ಟೈಮ್ ಟೇಬಲು, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಒತ್ತಡಗಳು, ನಿಮಗೆ ಯಾವುದು ಹೆಂಗೆ ಸರಿ ಅನಿಸುತ್ತೆ ಅದನ್ನು ನೀಟಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರದ್ದು ವೈಯಕ್ತಿಕ ಆರೋಗ್ಯ, ಜೀವನ, ಉದ್ಯೋಗ, ವ್ಯಾಪಾರ ಸಂದರ್ಭಗಳು ಬೇರೆ ಇರೋದರಿಂದ ಎಲ್ಲರೂ ಹಿಂಗೇ ಇರಬೇಕನ್ನುವಂಥ ನಿಯಮ ಇಲ್ಲ. ಇಂಟೆನ್ಷನ್ ಅಷ್ಟೇ ಬಾಬಾರವರದ್ದು. 24x7 ಆತ್ಮದ ಸ್ಮೃತಿ ಸ್ವರೂಪ ಅಭ್ಯಾಸ ಮಾಡುವಂಥದ್ದಷ್ಟೇ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅದನ್ನು ಇವಾಗೇ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಆದರೆ 24 ಗಂಟೆನೂ ನಾವು ಇರಬೇಕಾದವರು. ಆದರೆ ಮಿನಿಮಮ್ ಇಷ್ಟಾದರೂ ಮಾಡಲಿ ಅಂತ ಒಂದು ಶ್ರೀಮತ. ಬೆಳಗ್ಗೆ 4 ಗಂಟೆಗೆ ಒಂದು ಸಲ ನುಮಾಶಾಮ ಯೋಗ, ಒಂದು ಸಲ, ಒಂದು 5 ಸಲ ಟ್ರಾಫಿಕ್ ಕಂಟ್ರೋಲು, ಒಂದಷ್ಟು ಮುರಳಿ ಚಿಂತನೆ, ಈ ರೀತಿಯಾಗಿ ಬಾಬಾರವರು ಒಂದು ಮಿನಿಮಮ್ ಟೈಮ್ ಟೇಬಲ್ ಹಾಕ್ಕೊಟ್ಟಿರೋದು. ಅದು ಮಿನಿಮಮ್ ಕಂಪಲ್ಸರಿ ಅದು. ಆದರೆ ಅದಷ್ಟೇ ಅಲ್ಲ, ಇಡೀ ದಿನ ಪೂರ್ತಿ ನಮ್ಮ ಗಮನ ಅಲ್ಲೇ ಇರಬೇಕು ಅನ್ನೋದೇ ಬಾಬಾರವರ ಉದ್ದೇಶ ಆಗಿರುತ್ತೆ. ಅದಕ್ಕೆ 3:30ಯಿಂದ ಒಂದು 8 ಗಂಟೆವರೆಗೂ 4:15 ಗಂಟೆ ಆಗೋಗ್ಬಿಡುತ್ತೆ. 4:15 ಗಂಟೆಯಲ್ಲಿ
ಕಂಪ್ಲೀಟ್ ಮೌನ ಮಾಡುವ ಅಭ್ಯಾಸ ಮಾಡ್ಕೊಳ್ಳಿ. ಕಂಪ್ಲೀಟ್ ಮೌನ ಮಲಗಿದಾಗ ಇದ್ದೇ ಇದೆ, ಎದ್ದಾಗ ನಾವು ಮೌನ ಮಾಡೋದರಲ್ಲಿ ತುಂಬ ಪವರ್ಫುಲ್ ಆತ್ಮ ಆಗ್ತೀವಿ. ಒಂದು ಫೀಲ್ ಬರುತ್ತೆ ನೋಡಿ. ಬೇಕಾದರೆ ನೀವು ಮೌನ ಅಂದ ತಕ್ಷಣ ಇದು ನೇಮಿನಾತ್ರ ಥರ ಮಾಡ್ಕೊಳ್ಬೇಡಿ. ಒಂದು ಮಾತು ಆಡಲಿಲ್ಲ, ಏನೋ ಎಮರ್ಜೆನ್ಸಿ ಇರುತ್ತೆ, ಮನೆಯವರು ಬಂದು ಏನೋ ಕೇಳ್ತಾರೆ, ಮಕ್ಕಳು ಏನೋ ಕೇಳ್ತಾರೆ, ಅವ್ರಿಗೆ 1 ಸಲ 2 ಸಲ 3 ಸಲ ಹೇಳಿ ಒಂದು ವಾರ ಇದು ರೂಢಿ ಮಾಡ್ಕೊಳ್ಳಿ. ಗೊತ್ತಾಗ್ಬಿಡುತ್ತೆ ಅವರಿಗೆ, ಬೆಳಗ್ಗೆ ಮಾತಾಡಲ್ವಲ್ಲ, ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಂತ ಕೆಲಸ ಮಾಡಬಾರ್ದು ಅಂತೀನಿ. ನೀವು ಕಸ ಗುಡಿಸಿ, ಮನೆ ರೆಡಿ ಮಾಡ್ಕೊಳ್ಳಿ, ಪಾತ್ರೆ ತೊಳ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ, ನೀವು ಸೈಲೆಂಟಾಗಿದ್ದುಕೊಂಡು ಆತ್ಮದ ಸ್ಮೃತಿ, ಬಾಬಾರವ್ರ ನೆನಪು. ಅಷ್ಟರಲ್ಲಿ ಅವ್ರು ಏನಾದರೂ ಎಮರ್ಜೆನ್ಸಿ ಕೇಳಿದ್ರೆ ಒಂದು ಮೆಲ್ಲು ಧ್ವನಿಯಲ್ಲಿ ಅದಕ್ಕೆ ಉತ್ತರ ಕೊಡಿ. ಏನೋ 1-2 ಮಾತಾಡಿ ಎಮರ್ಜೆನ್ಸಿ ಅಂತ ಇದ್ದರೆ, ಇಲ್ವ ಸ್ವಲ್ಪ ಇದಾದಮೇಲೆ ಮಾತಾಡ್ತೀನಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಸೂಕ್ಷ್ಮವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಒಂದು 4:15 ಗಂಟೆ ಆಯಿತು. ಅದಾದಮೇಲೆ ಒಂದು 10 ಗಂಟೆವರೆಗೂ ರೆಡಿಯಾಗಿ ಆಫೀಸಿಗೆ ಹೋಗೋರು ಆಫೀಸಿಗೆ ಕಳಿಸೋದಿದ್ದರೆ ಮನೆಯಲ್ಲಿರೋರು ಆಫೀಸಿಗೆ ಕಳಿಸೋರನ್ನ ಕಳಿಸೋದು. ಅದೆಲ್ಲದರಲ್ಲಿ ಸ್ವಲ್ಪ ಬ್ಯುಸಿ ಆಗುವ ಶೆಡ್ಯೂಲ್ ಅದು. 8ರಿಂದ 10 ಗಂಟೆವರೆಗೂ ಮತ್ತೆ ಸ್ವಲ್ಪ ರಿಫ್ರೆಶ್ ಹಾಕ್ಕೊಂಡು ಮತ್ತೆ ಒಂದು ಸಲ ಸ್ನಾನ ಮಾಡೋದಾದರೆ ಮಾಡಿಕೊಂಡು ಬಾಬಾರವರಿಗೆ ಭೋಗ ಇಟ್ಟು, ನೀವು ಭೋಗ ತಗೊಂಡು ಬೇರೆಯವ್ರಿಗೂ ಕೂಡ ಪರಿಶುದ್ಧವಾಗಿ ಅವ್ರಿಗೂ ದೃಷ್ಟಿ ಕೊಟ್ಟು ಅನ್ನ ಬಡಿಸಿ ಅಥವಾ ಅವ್ರಿಗೂ ನೀರು ಕೊಟ್ಟು ಏನೆಲ್ಲ ಮಾಡೋದಿದೆ ಅದನ್ನು ಮಾಡಿಕೊಂಡು ಒಂದು 10 ಗಂಟೆವರೆಗೂ ಕೂಡ ಸ್ಮೃತಿಯಲ್ಲಿ ಇದ್ದುಕೊಂಡು ನೀವು ಅದೆಲ್ಲ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಅದಾದ ಮೇಲೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಆಫೀಸಿಗೆ ಹೋಗೋರಿದ್ದರೆ ಆಫೀಸು, ಮನೆಯಲ್ಲಿರೋರಿದ್ದರೆ ಮನೆಯಲ್ಲಿ, ಅಲ್ಲಿಂದ ನೀವು 2 ಗಂಟೆ 3 ಗಂಟೆ ಶೆಡ್ಯೂಲ್ ಬೇಡ ನಿಮಗೆ. 1 ಗಂಟೆ ಮಾತ್ರ. ಈಗ 10 ಗಂಟೆ ಆಯಿತಾ, 11 ಗಂಟೆವರೆಗೂ ನೀವು ಏನಾದರೂ ಮಾಡ್ಕೊಳ್ಳಿ ಆ ಟೈಮಲ್ಲಿ ಕೆಲಸ. ಆ 1 ಗಂಟೆ ನಾನು ಯಾವುದು ಪರಚಿಂತನೆ ಇರಲ್ಲ, ವ್ಯರ್ಥ ಇರೋದಿಲ್ಲ, ಭಯ ಇರೋದಿಲ್ಲ, ಚಿಂತೆ ಇರೋದಿಲ್ಲ, ಯಾವುದ್ರ ಬಗ್ಗೆನೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ 1 ಗಂಟೆ ನಾನು ಬಾಬಾರವರ ನೆನಪಲ್ಲಿ, ಆತ್ಮದ ಸ್ಮೃತಿಯಲ್ಲಿ ಖುಷಿಯಾಗಿರಬೇಕು. ಫೋನಲ್ಲಿ ಬರುತ್ತೆ, ಅವ್ರದ್ದು ಯಾರ್ದೋ ವ್ಯರ್ಥ ಹೇಳ್ತಾರಂದ್ರೆ ಸಾರಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಅದು ಅನಿವಾರ್ಯ ಇದ್ದಷ್ಟು ಮಾತು ಮತ್ತು ಸಮರ್ಥವಾದ ಮಾತುಗಳೇ ನಿಮ್ಮ ಫೋನಲ್ಲಿ ಆಗಬೇಕು. ಪರಿವಾರದವರು ಅಂದ ತಕ್ಷಣವೇ ಅವ್ರ ಹತ್ರ ಗಂಟೆಗಟ್ಟಲೆ ಕೂತ್ಕೊಂಡು ಆ ಸೆಂಟ್ರ್ ಬಗ್ಗೆ, ಈ ಸೆಂಟ್ರ್ ಬಗ್ಗೆ, ಆ ಅಕ್ಕೋರ ಬಗ್ಗೆ, ಈ ಅಕ್ಕೋರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇದು ವ್ಯರ್ಥ ತುಂಬ ಪರಿವಾರದ ಮಧ್ಯದಲ್ಲೂ ಕೂಡ ನಡೆದು ಬಿಡುತ್ತೆ. ನಮಗೆ ಗೊತ್ತಿರಲ್ಲ, ಅಯ್ಯೋ ಅವ್ರು ಮಾಡಿಬಿಟ್ಟಿದ್ದಾರೆ ಫೋನು, ರಿಸೀವ್ ಮಾಡಿಲ್ಲ ಅಂದ್ರೆ ಅದು ಅಹಂಕಾರ ಅಲ್ವ, ಏನೋ ತಿಳ್ಕೊಂಬಿಡ್ತಾರೆ ಅಂತ ರಿಸೀವ್ ಮಾಡೋದು, ರಿಸೀವ್ ಮಾಡಿ ಅವರೇನೋ ಹೇಳ್ತಾರಲ್ಲ ಕೇಳಿಸ್ಕೋಬೇಕಾಗತ್ತೆ ಅಂತ ಕೇಳಿಸ್ಕೊಳ್ಳೋದು, ಹೀಗೆ ವ್ಯರ್ಥ ನಡೀತಾನೆ ಹೋಗುತ್ತೆ. ಇದಕ್ಕೆ ಸ್ಟಾಪ್ ಇರೋಲ್ಲ. ಇಲ್ಲ, ಬಾಬಾರವ್ರ ಆಜ್ಞೆ ಇದೆ, ನಾನು ಫಸ್ಟ್ ಅವ್ರನ್ನ ಹೋಲಿಸ್ಬೇಕು, ಇವ್ರನ್ನ ಯಾರನ್ನೂ ನಾನು ಹೋಲಿಸೋ ಅವಶ್ಯಕತೆ ಇಲ್ಲ. ಏನೋ ಪುರುಷಾರ್ಥದ ಬಗ್ಗೆ ಕೇಳಿದ್ರೆ ಎಷ್ಟು ಕೇಳೋದಿದೆ, ಎಷ್ಟು ಮಾತಾಡೋದಿದೆ, ಮಾಡೋದಿದೆ, ಈಗ ಬಾಕಿ ಮಾಡೋಣ. ಆಡೋದು ಕೇಳೋದು ಎಲ್ಲ ಮುಗೀತು. ನೀವು ಕೆಲಸ ಮಾಡ್ಕೊಳ್ಳುವಾಗ ಯಾವುದೋ ಒಂದು ಹಾಡು ಹಾಕ್ಕೊಳ್ತೀರಾ, ಬಾಬಾ ನೆನಪಿನಿಗೋಸ್ಕರ ಹಾಕ್ಕೊಳ್ಳಿ. ಹಾಡು ಹಾಕ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಕ್ಲಾಸ್ಗಳನ್ನು ಹಾಕ್ಕೊಳ್ಳಿ. ಯಾಕಂದರೆ ಗಟ್ಟಿ ಕುಟ್ಟಿ ಗಟ್ಟಿ ಮಾಡಬೇಕು. ಬರೀ ಭಾವನೆಗಳನ್ನು ತುಂಬಿಸುತ್ತೆ ಹಾಡು, ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ ಸ್ವಲ್ಪ ಹೊತ್ತು, ಮತ್ತು ನೀರಿನ ಮೇಲೆ ಗುಳ್ಳೆ ಥರ ಟಸ್ ಅಂತ ಇಳಿದು ಬಿಡುತ್ತೆ, ಅದು ಹಾವಿ ಥರ ಅಷ್ಟೆ. ಆದರೆ ಅದೇ ಜ್ಞಾನದ ಕ್ಲಾಸ್ಗಳನ್ನು ಕೇಳ್ತಾ ಕುಟ್ಟಿ ಮೈಂಡಿಗೆ, ಸಂಸ್ಕಾರಕ್ಕೆ ಸ್ವಲ್ಪ ಪರಿವರ್ತನೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ನನ್ನ ಒಂದು ವೈಯಕ್ತಿಕ ಅನುಭವ. ನಾನು ತುಂಬ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೆ ಮುಂಚೆ. ಒಂದು ಕ್ಷಣನೂ ವೇಸ್ಟ್ ಮಾಡ್ತಿರಲ್ಲ. ಇಯರ್ಫೋನ್ ಕಂಪಲ್ಸರಿ ಇರಬೇಕಾಗಿತ್ತು ನನಗೆ. ನಾನು ಡ್ಯೂಟಿ ಮೇಲಿದ್ದರೂ ಕೂಡ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಸರ್ ನೀವು ಏನು ಬೇಕಾದರೂ ಕೆಲಸ ಹೇಳಿ, ಕೆಲಸ ಮಾತ್ರ ಆದಮೇಲೆ ನನ್ನ ಕೇಳಿ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಲ್ಲಿ ತನಕ ನಾನು ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಿದ್ದೆ. ಆನ್ ಡ್ಯೂಟಿಯಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಕ್ಲಾಸ್ಗಳು ಕೇಳ್ತಾನೆ ಇರ್ತಾಯಿದ್ದೆ. ಹಾಗೆ ಅದರದ್ದು ಎಫೆಕ್ಟು ಇವತ್ತು ನನಗೆ ತುಂಬ ಗಟ್ಟಿ ಮಾಡಿದೆ. ಹಾಗಾಗಿ ನೀವು ಹೆಂಗೂ ಕೆಲಸ ಮಾಡ್ತಾ ಇರ್ತೀರಿ, ಏನೋ ಒಂದು ಮಾಡ್ತಾ ಇರಬೇಕು, ಯಾರೂ ಖಾಲಿ ಅಂತೂ ಇರೋದಿಲ್ಲ. ಆ ಟೈಮಲ್ಲಿ ಯಾವುದೋ ಒಂದು ಕ್ಲಾಸ್ ಹಾಕ್ಕೊಂಡು ಕೇಳಿಕೊಂಡು ಆತ್ಮದ ಸ್ಮೃತಿಯಲ್ಲೇ ಇದ್ದರೆ ವ್ಯರ್ಥ ಕಡಿಮೆ ಮಾಡುವ ಒಂದು ಯುಕ್ತಿ ಅಷ್ಟೇ ಇದು. ಏನೂ ಅದು ಅರ್ಥ ಆಗಿಲ್ಲ, ನಿಮಗೇನೂ ಒಳಗೋಗಿಲ್ಲ ಅಂತಂದ್ರೂ ಎಟ್ಲೀಸ್ಟ್ ನಿಮ್ಮ ಗಮನ ಬೇರೆ ಕಡೆ ಹೋಗದೆ ಪರಚಿಂತನೆಯಿಂದ ಮುಕ್ತ ಮಾಡುತ್ತಲ್ವ, ಅಷ್ಟು ಸಾಕು. 1 ಗಂಟೆ ಕ್ಲಾಸ್ ನಿಮಗೆ 1 ಗಂಟೆ ನಾನು ವ್ಯರ್ಥ ಮುಕ್ತ ಮಾಡಿಸಿದ್ದೀನಿ ಅಂತಂದರೆ ಆ ಆಶೀರ್ವಾದ ಸಿಕ್ಬಿಡುತ್ತೆ. ಯಾರ ಕ್ಲಾಸ್ ಆದರೂ ಕೇಳಿ, ಬಾಬಾರವ್ರ ಮುರಳಿ ಹಾಕ್ಕೊಳ್ಳಿ, ಮಮ್ಮರವ್ರ ಮುರಳಿ ಹಾಕ್ಕೊಳ್ಳಿ. ಬಾಬಾರವ್ರ ವಯಸ್ಸಿದೆ, ಮಮ್ಮರವ್ರ ವಯಸ್ಸಿದೆ, ದಾದಿಗಳ ಕ್ಲಾಸ್ ಇದೆ, ಅನುಭವದ ಕ್ಲಾಸ್ಗಳಿದೆ. ಒಂದಲ್ಲ ಒಂದು ಅದೇ ಕೇಳ್ತಾನೆ ಇರ್ಬೇಕು. ಏನು ಇಷ್ಟೊಂದು ಹುಚ್ಚಿಡ್ದಿದೆ ಇವರಿಗೆ ಅಂತ ಅನಿಸಿದ್ರೂ ಪರವಾಗಿಲ್ಲ ಬೇರೆಯವರಿಗೆ. ನಾವು ಅಷ್ಟು ಬ್ಯುಸಿ ಇಟ್ಕೊಂಡ್ಬಿಡ್ಬೇಕು. 1 ಗಂಟೆ, ಆ 1 ಗಂಟೆ ಆಯಿತಾ, 1 ಗಂಟೆ ಆದಮೇಲೆ ಮತ್ತೆ ಹೋಗಿ ನೀವೆಲ್ಲಾದರೂ ಒಂದು ಜಾಗದಲ್ಲಿ, ಮನೆಯಲ್ಲಿದ್ದರೆ ಮನೆಯಲ್ಲಿ, ಉದ್ಯೋಗದಲ್ಲಿ ಉದ್ಯೋಗ,
ನೀರು ಕುಡಿಯೋಕ್ಕಂತೂ 1 ಗಂಟೆ ಆದಮೇಲೆ ಒಂದು ಸ್ವಲ್ಪ ನೀರು ಕುಡಿಯೋಕ್ಕಾದ್ರೂ ಹೋಗ್ತೀವ? ಎಂಥ ಡ್ಯೂಟಿಯಲ್ಲಿದ್ದರೂ ಕೂಡ ಒಂದು ಗ್ಲಾಸ್ ನೀರಂತೂ ಕುಡಿಯೋಕ್ಕೆ ಬಿಡ್ತಾರೆ. ಒಂದು ಗ್ಲಾಸ್ ನೀರು ಕುಡಿಯೋಕ್ಕೆ ಹೋದಾಗ 1 ನಿಮಿಷ ಬಾಬಾರವ್ರ ಹತ್ರ ಮತ್ತೆ 1 ಮಿನಿಟ್ ಯೋಗ ಮಾಡಿ, ಥ್ಯಾಂಕ್ ಯು ಬಾಬಾ, ಈ 1 ಗಂಟೆಯಲ್ಲಿ ಯಾವುದೇ ವ್ಯರ್ಥ ಆಗಲಿಲ್ಲ, ನನಗೆ ಯಾವುದು ಭಯ ಇಲ್ಲ, ಚಿಂತೆ ಇಲ್ಲ, ಆತ್ಮದ ಸ್ಮೃತಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಕೃತಿ ಅವಕಾಶ ಕೊಟ್ಟಿದೆ, ನನ್ನ ಮನಸ್ಸು ಅವಕಾಶ ಕೊಟ್ಟಿದೆ, ಅವ್ರಿಗೂ ಧನ್ಯವಾದ ಬಾಬಾ, ನಿನಗೂ ಧನ್ಯವಾದ ಬಾಬಾ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಅವರ್ ಸ್ಟಾರ್ಟ್. 1 ಗಂಟೆಗೂ ಬಾಬಾರವ್ರ ಹತ್ರ ಜಸ್ಟ್ 1 ಮಿನಿಟಲ್ಲಿ ಒಪ್ಪಿಸಿಬಿಟ್ಟು ಆ 1 ಗಂಟೆಯಲ್ಲಿ ಏನು ನಡೀತು ಅದನ್ನು ಹೇಳಿಕೊಂಡು ಮತ್ತೆ ನೆಕ್ಸ್ಟ್ ಅವರು ಅದಕ್ಕಿಂತ ಪವರ್ಫುಲ್ ಮಾಡ್ಕೊಳ್ಳೋದಕ್ಕೆ ಬಾಬಾ ನಿಮ್ಮ ಸಹಯೋಗ ಬೇಕು, ಪ್ರಕೃತಿ ನಿಮ್ಮ ಸಹಯೋಗ ಬೇಕು, ಶರೀರ ನಿಮ್ಮ ಸಹಯೋಗ ಬೇಕು, ಮನಸ್ಸೇ ನಿನ್ನ ಸಹಯೋಗ ತುಂಬ ಚೆನ್ನಾಗಿದೆ, ನನಗೆ ಇದೇ ಥರ ಸಪೋರ್ಟ್ ಮಾಡು, ನಿನಗೆ ಸತ್ಯುಗದಲ್ಲಿ ಸಂಕಲ್ಪ ಸಿದ್ಧಿ ಶಕ್ತಿ ಪ್ರಾಪ್ತಿ ಮಾಡಿಸಿಕೊಡ್ತೀನಿ ಅಂತ ಅದಕ್ಕೂ ಭರವಸೆ ಕೊಟ್ಕೊಂಡು, ಅದು ಪರಚಿಂತನೆಯಿಂದ ಮುಕ್ತ ಆಗಿರೋದಕ್ಕೆ ಅದಕ್ಕೂ ಕೂಡ ನಾವು ಶಭಾಷನ್ನು ಕೊಟ್ಟು, ಬರೀ ಬೈತಾ ಕೊಡಬಾರ್ದು ಮನಸ್ಸನ್ನು, ಅದಕ್ಕೂ ಕೂಡ ಹೊಗಳಿಕೆ ಕೊಟ್ಟಾಗ ನಾವು ಹೇಳದಂತೆ ಕೇಳ್ತಾ ಬರುತ್ತೆ. ಈ ರೀತಿ 1 ಗಂಟೆ ಸಫಲ ಮಾಡ್ಕೊಳ್ಳೋದು ನೋಡಿ. ತುಂಬ ಲಾಂಗ್ ಟರ್ಮು ಆಸೆಗಳನ್ನು, ಯೋಚನೆಗಳನ್ನು ಇಡಿ, ಏನೋ ಆಗಿಬಿಡುತ್ತೆ 10 ವರ್ಷ ಕಳೆದ್ರೆ ಏನೂ ಆಗಲ್ಲ, ನಾವೇನು ಮಾಡಿರ್ತೀವಿ ಅದೇ ಆಗಿರ್ತೀವಿ. 1 ಗಂಟೆ ಇವಾಗ ಎಷ್ಟು ಸಮರ್ಥವಾಗಿ ಕಳಿತೀರಿ, ಆ 1 ಗಂಟೆಗಳು 1 ಗಂಟೆ ಹೋಯ್ತು, 11ರಿಂದ 12, 12ರಿಂದ 1, 1ರಿಂದ 2, 2ರಿಂದ 3, ಈ ಥರ 1 ಗಂಟೆ ಸಫಲ ಮಾಡ್ಕೊಳ್ಳೋದು ಅಷ್ಟೇ ಗಮನ ಕೊಡಿ. ಒಂದೊಂದೇ ಪುಟವನ್ನು ತೆಗಿಬೇಕು ನಾವು ಪುಸ್ತಕದಲ್ಲಿ. ಒಮ್ಮೆಲೆ ಗ್ರಂಥ ಇದೆ, ಪುಸ್ತಕ ಇದೆ ಅಂತ 10 ಪೇಜ್ ತೆಗೆದರೆ ಎಲ್ಲ ವ್ಯರ್ಥ ಆಗುತ್ತೆ. ಹಾಗೆ ಜೀವನ ಅನ್ನೋದು ಕೂಡ ಒಂದೊಂದೇ ಪುಟವನ್ನು ತೆಗಿತಾ ಬರುತ್ತೆ. ನೀವು ಮುಂದಿಂದ ತೆಗಿಬೇಕು ಅಂದರೂ ನೋಡೋಕೆ ನಿಮಗಿಲ್ಲ. ಹಾಗೆ ಒಂದೊಂದು ಕ್ಷಣವನ್ನು ಮಾತ್ರ ನಮಗೆ ತೋರಿಸ್ತಾ ಹೋಗುತ್ತೆ. ಒಂದೊಂದು ಪುಟದಲ್ಲಿ ಅದು ಫುಲ್ಲು ಪುಟನೂ ನಮಗೆ ತೋರಿಸ್ತಾ ಇಲ್ಲ, ಒಂದು ಸಾಲು ಮಾತ್ರ. ಇವಾಗ ಏನಿದೆ ಅಷ್ಟೇ ಕಾಣಿಸ್ತಿದೆ, ನೆಕ್ಸ್ಟ್ ಮಿನಿಟ್ ಏನಿದೆ ಗೊತ್ತಿಲ್ಲ ನನಗೆ. ದುಃಖನೋ ಸುಖನೋ, ಲಾಭನೋ ನಷ್ಟನೋ, ಮಾನನೋ ಅಪಮಾನನೋ ಗೊತ್ತಿಲ್ಲವಲ್ಲ ನಮಗೆ. ಮತ್ತು ಯಾಕೆ ಯೋಚನೆ ಮಾಡೋಣ ಬಿಡಿ. ಅವರೇ ಕಣ್ಣು ಮುಚ್ಚಿಕೊಂಡು ನನಗೆ ಒಂದೊಂದೇ ಲೈನ್ ತೋರಿಸ್ತಾ ಇದ್ದಾರೆ ಅಂದಾಗ ಮುಂದೇನಿದೆ ಅಂತ ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ, ಬಂದಾಗ ನೋಡೋಣ. ಸೃಷ್ಟಿನೇ ಆ ಥರ ಮಾಡಿಟ್ಟಿದೆ, ನಾನೇನು ಮಾಡ್ಕೊಂಡಿಲ್ಲ. ಕಣ್ಣಿಗೆ ನನಗೆ ಬಟ್ಟೆ ಕಟ್ಕೋಬೇಕಂತ ಇರಲಿಲ್ಲ ನನಗೆ. ಸೃಷ್ಟಿನೇ ನನಗೆ ಒಂದು ಲೈನ್ ಮಾತ್ರ, ಈ ಕ್ಷಣದ್ದು ಮಾತ್ರ ನಿನಗೆ ಗೊತ್ತಾಗುತ್ತೆ, ಮುಂದಿನ ಕ್ಷಣ ನಿನಗೆ ಗೊತ್ತಿಲ್ಲಪ್ಪ, ಸಸ್ಪೆನ್ಸೇ ಇಡ್ತೀನಿ ನಾನು ಅಂದರೆ ಇಟ್ಕೊಳ್ಳಿ. ನೀನು ತೋರಿಸೋದು ನನಗೆ ಬೇಡ, ನಾನು ನೋಡೂ ಏನು ಮಾಡಬೇಕಾಗಿಲ್ಲ, ನನಗೆ ಬೇಕಿರೋದು ಇಷ್ಟೇ. ನಾನು ಆತ್ಮದ ಸ್ಮೃತಿಯಲ್ಲಿ ಇರ್ತೀನಿ, ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಇರ್ತೀನಿ, ಪರಮಾತ್ಮನ ಸ್ಮೃತಿಯಲ್ಲಿ ಆನಂದದಲ್ಲಿ ಮುಳುಗಿದ್ದೀನಿ ನಾನು, ನನಗಿದು ಯಾವುದರ ಅವಶ್ಯಕತೆಯೇ ಇಲ್ಲ. ಈ ರೀತಿಯಾಗಿ ನಮ್ಮನ್ನು ನಾವು ಮನಸ್ಸಿನ ಜೊತೆ ಮಾತಾಡಿಕೊಂಡು ಪರಮಾತ್ಮನ ಜೊತೆ ವಾರ್ತಾಲಾಪ ಇಟ್ಕೊಂಡು ಜಾಸ್ತಿ ನೀವು ವ್ಯರ್ಥ ಮುಕ್ತರಾಗಬೇಕು ಅಂದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಟಿಪ್ಸ್ ಕೊಡ್ತೀನಿ. ಒಂದು 3 ಜನ ಬೆಸ್ಟ್ ಫ್ರೆಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. 3 ಜನ. ಅದರಲ್ಲಿ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ಶಿವ ಬಾಬಾ. ಸೆಕೆಂಡ್ ಫ್ರೆಂಡು ಬ್ರಹ್ಮ ಬಾಬಾ. ಥರ್ಡು ಜಗದಂಬ ಮಮ್ಮ. ಆಮೇಲೆ ನಿಮಗೆ ದಾದಿಗಳು ಬೇಕಂದರೆ ದಾದಿಗಳ ಹತ್ರನೂ ಸ್ವಲ್ಪ ಇಟ್ಕೊಳ್ಳಿ. ಅಂದರೆ ಏನು ಬೇಕಾದರೂ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಚಿಟ್ ಚಾಟ್ ಮಾಡ್ತಾ ಹೋಗಿ. ಅಂದರೆ ನೀವು ಮನಸ್ಸನ್ನು ಬ್ಯುಸಿ ಇಡಬೇಕಲ್ವ. ವ್ಯರ್ಥ ಮುಕ್ತ ಆಗಬೇಕಂದ್ರೆ ಬಾಬಾರವ್ರ ಹತ್ರ ಮಾತಾಡಿ ಎಷ್ಟು ಬೇಕಾದರೂ ಮಾಡಿ, ಅದು ವ್ಯರ್ಥ ಮುಕ್ತ. ಹಾಗಂತ ಹೇಳ್ಬಿಟ್ಟು ಮತ್ತೆ ಶರೀರದ ಬಗ್ಗೆ, ಸಂಬಂಧದ ಬಗ್ಗೆ ನಿಮ್ಮ ತಾಪತ್ರಯಗಳನ್ನೇ ಹೇಳ್ತಾ ಕೂತ್ಕೋಬೇಡಿ, ಅಲ್ಲಿ ಅದು ವ್ಯರ್ಥ ಆಗಿಬಿಡುತ್ತೆ. ಶಿವಬಾಬನ ಹಿಡ್ಕೊಂಡು ವ್ಯರ್ಥ ಮಾಡ್ಸೋಕೆ ಅವರನ್ನು ವ್ಯರ್ಥದಲ್ಲಿ ತೊಗೊಂಡು ಬಂದುಬಿಡ್ತೀವಿ. ಅದಕ್ಕೆ ಅವ್ರು ಇರೋಲ್ಲ, ಜಾಗ ಖಾಲಿ ಮಾಡಿಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಏನು? ಸಮರ್ಥವಾದ ಆತ್ಮದ ಸ್ಮೃತಿ, ಆತ್ಮದ ಸ್ಥಿತಿ, ಆತ್ಮದ ಅನುಭೂತಿ, ಪರಮಧಾಮದ ಅನುಭೂತಿ. ವಾವ್ ಬಾಬಾ, ವಾ, ಥ್ಯಾಂಕ್ ಯು ಬಾಬಾ, ಕೃತಜ್ಞ ಬಾಬಾ, ಬಾಬಾ ನೀನು ನನಗೋಸ್ಕರ ಎಷ್ಟು ಮಾಡೋದಲ್ಲ ಬಾಬಾ. ಮಾತಾಡಿ. ಮತ್ತೆ ಇದು ಸಂಗಮಯುಗ ಬಿಟ್ಟರೆ ಸತ್ಯುಗದಲ್ಲಿ ಎಲ್ಲಿ ಸಿಗುತ್ತೆ ನಿಮಗೆ ಬಾಬಾರವ್ರ ಜೊತೆ ಅವರು ಮಾಡುವಂಥ ಈ ಒಂದು ಕರ್ತವ್ಯಕ್ಕೆ, ಜವಾಬ್ದಾರಿಗೆ ನಮಗಿಷ್ಟೆಲ್ಲ ಪುಣ್ಯ ಕರುಣೆ ತೋರಿಸಿದರೆ, ದಯೆ ತೋರಿಸಿದರೆ, ಇದಕ್ಕೆ ಕೃತಜ್ಞತೆ ಎಲ್ಲಿ ಸಲ್ಲಿಸ್ತೀರಿ ಮತ್ತೆ ನೀವು? ಏನು ಸತ್ಯುಗದಲ್ಲಿ ತೀರ್ಸೋಕ್ಕಾಗತ್ತಾ? ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಹಣೆ ಜಜ್ಕೊಂಡು ಬಂದಿರೋದು ನಾವು. ಇಲ್ಲಿ ಹೇಳೋಕ್ಕಾಗಿದ್ರೆ ಬರೀ ಇಲ್ಲಿ ಇದನ್ನೇ ಸತ್ಯುಗದ ಬಗ್ಗೆ ಮಾತಾಡ್ಕೊಂಡು ಕಾಲ ಕಳೆದಿರೋದ್ರಿಂದ, ಇಲ್ಲಿ ನಾವು ಧನ್ಯವಾದ ಹೇಳೋಕ್ಕಾಗದಿರೋದ್ರಿಂದ ಅಲ್ಲೋಗಿ ಗಲ್ಲ ಹೊಡ್ಕೊಂಡು ನಿಂತಿರ್ತೀವಿ ಶಿವನ ಮಂದಿರದ ಮುಂದೆ. ಅಲ್ಲಿ ಅವಾಗ ಗಲ್ಲ ಹೊಡ್ಕೋಬಾರ್ದು ಅಂದರೆ ಇವಾಗ ಹೇಳ್ಕೊತ ಬನ್ನಿ. ಪ್ರತಿದಿನ ಬಾಬಾರವ್ರ ಜೊತೆ ಮಾತಾಡಿ ಥ್ಯಾಂಕ್ ಯು ಹೇಳ್ತಾ ಬನ್ನಿ. ಆಯ್ತು, ಅವ್ರದ್ದು ಒಂದಷ್ಟೊತ್ತು ಮಾತಾಡಿದರೆ 1 ಗಂಟೆ ಅವ್ರ ಜೊತೆ ಮಾತಾಡಿ ಕಂಪ್ಲೀಟ್. ಇವಾಗ ಶಿವಬಾಬಾರವ್ರ ಜೊತೆ ಇರ್ತೀನಿ. ನೆಕ್ಸ್ಟ್ ಅವರಿಗೆ ಬ್ರಹ್ಮಬಾಬನ ಜೊತೆ ಇಟ್ಕೊಳ್ಳಿ. ಏನಪ್ಪ ಬ್ರಹ್ಮಬಾಬಾ, ನಿನಗೆ ಎಷ್ಟು ಅನುಭವ ಆಗಿತ್ತಲ್ವ, ಎಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವ ನೀನು, ನಿನಗೆಲ್ಲರೂ ಬೈದಾಗ ಅವಮಾನ ಆಗಲಿಲ್ವ ನಿನಗೆ? ನಿನ್ನ ಸಮಾಜದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ದರು, ನಿನಗೆ ಚಿಕ್ಕವರೆಲ್ಲ ಹೆಂಗೆಂಗೋ ಮಾತಾಡಿದರು, ನಿನ್ನ ಮನಸ್ಸಿಗೆ ಬೇಜಾರಾಗಲಿಲ್ವಾ? ಮತ್ತು ನೀನು ಹೆಂಗಷ್ಟು ಆಳವಾದ
ಒಂದು ಧೈರ್ಯದಲ್ಲಿ ಕೂತ್ಕೊಂಡಿದ್ದೆ. ಅಷ್ಟು ಜನ ಕನ್ಯೆಯರನ್ನ ಇಟ್ಕೊಂಡು, ಅಷ್ಟು ಜನ ಕನ್ಯೆಯರ ಉಪವಾಸ ಇದ್ದರೂ ಕೂಡ, ಜವಾಬ್ದಾರಿ ಇದ್ದರೂ ಕೂಡ ಎಷ್ಟು ನಿಶ್ಚಿಂತವಾಗಿ ಹೆಂಗಿದ್ದೆಪ್ಪ ನೀನು, ಎಂಥ ಪುಣ್ಯಾತ್ಮಪ್ಪ ನೀನು. ಮಾತಾಡಿ 1 ಗಂಟೆ. ಏನು ಅಷ್ಟು ಮಾಡಿದಾರೆ ಅವರು ನಮಗೋಸ್ಕರ. ಅವ್ರಿಗೆ 1 ಗಂಟೆ ಮೀಸಲಿಟ್ಟು ದಿನಕ್ಕೆ 1 ಗಂಟೆ ಅವ್ರ ಜೊತೆ ಮಾತಾಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ವಾ? ನಿಮಗೆ ಕೆಲಸ ಬಿಟ್ಟು ಮಾತಾಡಿ ಅಂತ ಹೇಳ್ತಾಯಿಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಕೆಲಸ ಮಾಡ್ಕೊಂಡೆ ತಾನೇ ಮಾತಾಡ್ತೀರಿ, ಕೆಲಸ ಮಾಡ್ಕೊಂಡೆ ತಾನೇ ಆಲೋಚನೆ ವ್ಯರ್ಥ ಮಾಡ್ತೀರಿ. ಹಾಗೆ ಕೆಲಸ ಮಾಡಿಕೊಂಡೇ ಮಾಡಿ. ಬ್ರಹ್ಮ ಬಾಬನ ಹತ್ರ 1 ಗಂಟೆ ಮಾತಾಡಿ. ಬರೀ ಬ್ರಹ್ಮ ಬಾಬಾ ಪ್ಯೂರ್ ಅವ್ರು ಹೆಂಗೆ ನಡೆದ್ರು, ಹೆಂಗೆ ಬಂದರು, ಯಾವ್ಯಾವ ಸಿಚುವೇಶನ್ ಹೆಂಗೆ ಎದುರಿಸಿದ್ರು, ಅದನ್ನೇ ರಿಪೀಟ್ ಮಾಡಿಕೊಂಡು ಅವರಿಂದ ಇನ್ಸ್ಪೈರ್ ಏನೇನು ತೊಗೊಳ್ಬೋದು ಅದನ್ನ ಮಾತಾಡ್ಕೊಳ್ಳಿ. ಅವ್ರದ್ದು 1 ಗಂಟೆ ಮುಗಿದೋಯ್ತು. ನೆಕ್ಸ್ಟ್ ಮಮ್ಮಾರವ್ರ ಜೊತೆ ಮಾತಾಡಿ. ಮಮ್ಮ, ಎಷ್ಟು ಫಾಸ್ಟಾಗಿ ಹೋಗ್ಬಿಟ್ಟಲ್ಲ ಮಮ್ಮ ನೀನು, ಬ್ರಹ್ಮ ಬಾಬನೇ ಸೈಡ್ ಹೊಡೆದು ಬಿಟ್ಟಲ್ಲ ಮಮ್ಮ, ಏನು ಸೀಕ್ರೆಟ್ ಮಮ್ಮ ನಿಂದು, ಎಷ್ಟು ನಂಬಿಕೆ, ಎಷ್ಟು ನಿಶ್ಚಯ ಹೆಂಗೆ ಬಂತು ಮಮ್ಮ ನಿನಗೆ? ಮಾತಾಡಿ ಮಮ್ಮರವ್ರ ಹತ್ರ. ಎಷ್ಟೊಂದು ನಮಗೋಸ್ಕರ ಜಗದಂಬ ಕಾಳಿ ಅಂತ ಇವಾಗೆಲ್ಲ ಹೋಗಿ 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 ಪಾದಕ್ಕೆ ಬಿದ್ದು ಬರ್ತೀವಿ. ಅವ್ರು ಮಾಡಿರೋದು ಇವಾಗಲೇ ಇಲ್ಲೇ ನಾವು ಮಾತಾಡಿ ಇಲ್ಲೇ ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ನಮ್ಮದು ಕೆಲಸ ಮುಗಿದೋಗ್ಬಿಡುತ್ತೆ. ಈಗ ಇನ್ನೂ ನಿಶ್ಚಿಂತ ಆಗ್ಬಿಡ್ತೀವಿ. ಅವ್ರ ಜೊತೆ ಮಾತಾಡಿ. ಅದಾದ ಮೇಲೆ 1 ಗಂಟೆ ಪ್ರಕೃತಿ ಜೊತೆ ಮಾತಾಡಿ. ಅದಾದ ಮೇಲೆ 1 ಗಂಟೆ ಶರೀರದ ಜೊತೆ ಮಾತಾಡಿ. ತಪ್ಪೇನಿಲ್ಲ, ಇದು ವ್ಯರ್ಥ ಮುಕ್ತ ಮಾಡಿಸ್ಲಿಕ್ಕೆ. ನೋಡು, ಇದು ಒಂದು ಜನ್ಮ ತಡ್ಕೊ, ನೀನು ಭಯ ಪಡಬೇಡ, ಕಂಚನ ಕಾಯ ಸಿಗ್ತೀಯ, ರೋಗಕ್ಕೆಲ್ಲ ಎದುರ್ಕೊಳ್ಳಬೇಡ, ನಾನು ಆತ್ಮ ಎಲ್ಲ ರೆಡಿ ಇದ್ದೀನಿ. ಈಗ ಇದನ್ನು ಬಿಟ್ಟು ಕೂಡ ನೀನು ಪೊರೆ ಇದ್ದಂಗೆ ಇದನ್ನು ಬಿಟ್ಟು ನಾನು ಬೇರೆ ಮತ್ತೆ ತೊಗೊಳ್ತೀನಿ. ಅಲ್ಲಿ ನೀನು ಮತ್ತೆ ಬರ್ತೀಯ. ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಸೇರಿದ್ರು ಕೂಡ ಮತ್ತೆ ಸತ್ಯುಗದಲ್ಲಿ ನೀನು ಬರ್ತೀಯ, ನನ್ನ ಜೊತೆ ಇರ್ತೀಯ. ನಿಂದು ಋಣ ತುಂಬ ಇದೆ ನನಗೆ, ನೀನು ಜನ್ಮ ಜನ್ಮಕ್ಕೂ ಬೇಕು ನನಗೆ ಅಂತ ಅದಕ್ಕೂ ಕೂಡ ಒಂದಷ್ಟು ಪ್ರೀತಿ ಕೊಟ್ಟು ಮಾತಾಡಿ. 1 ಗಂಟೆ ಮನಸ್ಸಿನ ಜೊತೆ ಮಾತಾಡಿ. ಈ ರೀತಿಯಾಗಿ ಇಡೀ ದಿನದಲ್ಲಿ 1 ಗಂಟೆ ಅಷ್ಟೇ ನೀವು ಮಾಡ್ಕೊಳ್ತಾ ಬನ್ನಿ. ಆ 1 ಗಂಟೆ ನಾನು ವ್ಯರ್ಥ ಮುಕ್ತ ಆಗಬೇಕು. 1 ಗಂಟೆ ವ್ಯರ್ಥ ಮುಕ್ತ ಆಗಬೇಕು ಅಂದರೆ ಸುಮ್ಮನೆ ನೀವು 5 ವರ್ಷ ತಪಸ್ಸು ಮಾಡಿಬಿಡ್ತೀನಿ, 1 ವರ್ಷ ತಪಸ್ಸು ಮಾಡಿಬಿಡ್ತೀನಿ, 6 ತಿಂಗಳು ಆದಮೇಲೆ ಚೇಂಜ್ ಆಗಿಬಿಡ್ತೀನಿ. ಏನೂ ಚೇಂಜ್ ಆಗಲ್ಲ. ನೀವು 60 ವರ್ಷ ಆದರೂ ಚೇಂಜ್ ಆಗಲ್ಲ. ಯಾಕಂದರೆ ನಾವು ಮಾಡೋ ಸ್ಟೈಲ್ ಚೇಂಜ್ ಆಗಬೇಕು, ಯುಕ್ತಿ ಚೇಂಜ್ ಆಗಬೇಕು, ಟೆಕ್ನಿಕ್ಕಿಂದ ಮಾಡಬೇಕು. ಹಾಗೆ ಅಧ್ಯಾತ್ಮದಲ್ಲೂ ಕೂಡ ನಾವು ಒಂದಷ್ಟು ಟೆಕ್ನಿಕ್ಕನ್ನು ಉಪಯೋಗಿಸ್ಕೊಳ್ಬೇಕು. ಹೆಂಗೆ ವ್ಯರ್ಥ ಮುಕ್ತ ಆಗಬೇಕು ನಾನು? 1 ಗಂಟೆ ಸಾಕಪ್ಪ ನನಗೆ. 24 ಗಂಟೆ ಅಷ್ಟು ದೊಡ್ಡ ಲಾಂಗ್ ಟೈಮು ನಾನೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 24 ಗಂಟೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನನಗೆ. 1 ಗಂಟೆ ಪವರ್ಫುಲ್ಲಾಗಿ 1 ಗಂಟೆ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನು ಬಾಬಾರವ್ರ ನೆನಪಲ್ಲಿ, ಒಂದು ಹಾಡಲ್ಲಿ, ಯಾವುದೋ ಒಂದು ಚಿಂತನೆ ಕೇಳ್ತಾ, ಇಲ್ಲ ಬಾಬಾರವ್ರ ಜೊತೆ ಮಾತಾಡ್ತಾ, ಚಿಂತನೆ ಕೇಳೋಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ, ನಾನು ಮೊಬೈಲ್ ಆನ್ ಇಟ್ಕೊಂಡು ಕೊಡೋಕ್ಕಾಗಲ್ಲ ಅಂತ ಪ್ರದೇಶದಲ್ಲಿ ಇದ್ದೀನಿ ಅಂದಾಗ ಸೂಕ್ಷ್ಮವಾಗಿ ಒಳಗಡೆ ಶಿವಬಾಬಾ ಬಾರಪ್ಪ ನಿನ್ನ ಜೊತೆ ಬಂದಿದ್ದೀನಿ ನೋಡು 1 ಗಂಟೆ ಅಂತ ನೀವೇ ಪರಮಧಾಮಕ್ಕೆ ಹೋಗಿ ಮಾತಾಡ್ತಾ ಕೆಲಸ ಮಾಡಿ. ಬ್ರಹ್ಮಬಾಬನ ಜೊತೆ ಮಾತಾಡಬೇಕಾ, ಸೂಕ್ಷ್ಮತನಕ್ಕೆ ಹೋಗಿ ಕೆಲಸ ಮಾಡಿ. ಮಮ್ಮರವ್ರ ಜೊತೆ ಮಾತಾಡಬೇಕಾ, ಸೂಕ್ಷ್ಮತನದಲ್ಲಿ ಕರೀರಿ, ಇಲ್ಲ ನೀವೇ ನಿಮ್ಮ ಎದುರಲ್ಲಿ ಕರೆದು ಮಾತಾಡಿ. ಅಂದರೆ ಮಾನಸಿಕವಾಗಿ ನಾವು ಎಷ್ಟು ಪ್ರಿಪೇರ್ ಆಗ್ತೀವಿ, ಎಷ್ಟು ನಾವು ವ್ಯರ್ಥ ಮುಕ್ತ ಆಗಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ, ಅಷ್ಟು ಸಮರ್ಥರಾಗ್ತೀವಿ. ಎಷ್ಟು ಸಮರ್ಥರಾಗ್ತೀವಿ ಅಷ್ಟು ವ್ಯರ್ಥ 1 ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಆಗಿಬಿಡುತ್ತೆ. ನಮಗೆ ಅದು ಇಷ್ಟನೇ ಆಗೋದಿಲ್ಲ. ಅಯ್ಯೋ ಗಲೀಜ್ ಅನ್ನಿಸ್ಬಿಡ್ತೀವಿ. ನೋಡು, ಕುಡಿಯೋಕ್ಕೆ ಇಷ್ಟ ಇಲ್ಲದೆ ಇರೋರು, ಕುಡಿಯತ್ತಾ ಅಂದರೆ ಒಂಥರ ಅಸಹ್ಯ ಅಂದ್ಕೊಳ್ಳೋರು, ಅಲರ್ಜಿ ಅಂದ್ಕೊಳ್ಳೋರು, ಕುಡುಕರು ಎದುರಿಗೆ ಬರೋದಿಲ್ಲ. ಬಾರ್ ಕಂಡ್ರು ಕೂಡ ಛೀ ಅಂತ ಅಂದ್ಬಿಡ್ತೀವಿ ನಾವು. ಅಯ್ಯೋ ಬಾರಪ್ಪ ಇಲ್ಲಿ ನಿಂತ್ಕೊಳ್ಳೋಕೆ ನಮ್ಗಾಗಲ್ಲ ಅಂತ ಅಂದ್ಬಿಡ್ತೀವಿ ನಾವು. ಯಾಕೆ? ನಮ್ಗೆ ಆಗದೇ ಇರೋದ್ರ ಹತ್ರ ನಾವು ಎಷ್ಟೊತ್ತು ನಿಲ್ಲಕ್ಕಾಗತ್ತೆ? ಹಾಗೆ ವ್ಯರ್ಥ ಅಂದರೆ ನನಗೆ ಅಲರ್ಜಿ ಅನ್ನಿಸ್ಬೇಕು, ಅದು ಆಗದೇ ಇರೋ ಪ್ರದೇಶ ಅನ್ನಿಸ್ಬೇಕು. ಚಿ ನಾನಿಷ್ಟು ಪ್ಯೂರ್ ಆಗಿದ್ದೀನಿ, ಹೋಗಿ ಈ ಧೂಳಲ್ಲಿ, ಈ ಕೆಸರಲ್ಲಿ, ಅಪ್ಪ ನನಗಾಗಲ್ಲ ಮರೆ, ಉಸಿರು ಗಟ್ಟಬೇಕು ನನಗೆ. ವ್ಯರ್ಥ ಯಾರ ಬಗ್ಗೆ ಆದರೂ ಮಾತಾಡಬೇಕು ಅಂದರೆ, ಯಾರ್ದೋ ವಿಚಾರ ಹೇಳಬೇಕಂದ್ರೆ, ವ್ಯರ್ಥ ವಿಸ್ತಾರದಲ್ಲಿ ಹೋಗಬೇಕು ಅಂದರೆ, ದೇಹಾಭಿಮಾನದ್ದು, ಭಯದ್ದು, ಚಿಂತೆದು, ಇದೆಲ್ಲ ವ್ಯರ್ಥ. ನನಗಾಗಲ್ಲಪ್ಪ ಇದೆಲ್ಲ. ನಾನು ನೆಮ್ಮದಿ ಆಗಿರಬೇಕು, ಸಂತೃಪ್ತನಾಗಿರಬೇಕು, ಖುಷಿಯಾಗಿರಬೇಕು, ಶಾಂತವಾಗಿರಬೇಕು, ಪರಮಾತ್ಮ ಪರಮಧಾಮದ ಆನಂದದಲ್ಲಿರಬೇಕು ಅಂತ ಇರಬೇಕು. ಬಿಟ್ಟರೆ ಇದ್ಯಾವುದು ಕೂಡ ವ್ಯರ್ಥಕ್ಕೆ ಅವಕಾಶ ಇರಬಾರ್ದು. ಆವಾಗ ನಾವು 1 ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಿ ಆ ವಿಲ್ ಪವರ್ ಮುಖಾಂತರ ಅಶರೀರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನೇ ಇವತ್ತು ಬಾಬ್ರವರು ವರದಾನ ಕೊಟ್ಟಿದ್ದಾರೆ. ಇವತ್ತು ಯುಗಾದಿ ಇದೆ. ಈ ಯುಗಾದಿ ದಿನ ಎಲ್ಲ ಹಳೆಯದೆಲ್ಲವನ್ನು ಮರೆತು, ಯಾರ ಮೇಲೆ ರಾಗ, ದ್ವೇಷ, ಅಸೂಯೆ, ಕೋಪ, ಮುನಿಸು ಎಲ್ಲವನ್ನು ಮರೆತು, ಎಲ್ಲರನ್ನೂ ಕ್ಷಮಿಸಿ, ಎಲ್ಲರೂ ಡ್ರಾಮಾನುಸಾರ ಅವರವರ ಪಾತ್ರವನ್ನು ಮಾಡಿದ್ದಾರೆ ಅಂತ ತಿಳಿದು ನಾವೆಲ್ಲರೂ ಕೂಡ ಸುಖವಾಗಿ ಬಾಳೋಣ.
ವಿಶೇಷವಾಗಿ ಈ ಯುಗಾದಿ ಹಬ್ಬಕ್ಕೆ ಬಾಬಾರವರಿಗೆ ನಾವು ಗಿಫ್ಟ್ ಪ್ರತಿಜ್ಞೆ ರೂಪದಲ್ಲಿ ಕೊಡೋಣ. ಬಾಬಾ, ಇನ್ನು ಮುಂದೆ ನಾವು ಹಳೆಯದು ಯಾವುದನ್ನೂ ನೆನಪು ಮಾಡೋದಿಲ್ಲ, ಹಳೆಯದನ್ನು ಯಾವುದೂ ಪರಿಸ್ಥಿತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಕೊರಗೋದು ಇಲ್ಲ, ಭಯ ಪಡೋದು ಇಲ್ಲ, ಮತ್ತು ಬೇರೆಯವರಿಗೆ ಅಗೌರವ ತೋರಿಸೋದಿಲ್ಲ, ದ್ವೇಷ ಮಾಡೋದಿಲ್ಲ, ಅಸೂಯೆ ಪಡೋದಿಲ್ಲ. ಯಾರೇ ಆದರೂ ಸರಿ ಎಲ್ಲರಿಗೂ ಗೌರವವನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಜೊತೆಗಿಟ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ಆತ್ಮಕ್ಕೂ ಗೌರವವನ್ನು ಕೊಡ್ತೀನಿ, ಆತ್ಮೀಯವಾಗಿ ನೋಡ್ತೀನಿ. ಏನೇ ಇದ್ದರೂ ಪಾತ್ರ ಅಂತ ಅದನ್ನು ಬಿಂದು ಹಾಕಿ ಫುಲ್ ಸ್ಟಾಪ್ ಇಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವ್ಯರ್ಥದಲ್ಲಿ ಬರೋದಿಲ್ಲ ಬಾಬಾ. ವ್ಯರ್ಥ ಮುಕ್ತವಾಗಿ ಈ ಒಂದು ವರ್ಷ ಪೂರ್ತಿ ನಾನು ಆಚರಣೆ ಮಾಡಿ ಮುಂದಿನ ವರ್ಷ ಯುಗಾದಿಗೆ ಸಮರ್ಥ ಆತ್ಮನಾಗಿ ನಿನ್ನೆದರಲ್ಲಿ ಸಂಪೂರ್ಣವಾಗಿ ನಿಂತಿರ್ತೇನೆ. ಆ ಪ್ರಯತ್ನ ಇವತ್ತು ತೀವ್ರವಾಗಿ ಈ ಕ್ಷಣದಿಂದಲೇ ಆರಂಭ ಮಾಡ್ತೇನೆ ಬಾಬಾ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡೋಣ. ಒಂದೊಂದು ಗಂಟೆಗಳು ಕೂಡ ಬಹಳ ಎಚ್ಚರಿಕೆಯಿಂದ, ಯುಕ್ತಿಯಿಂದ, ಟೆಕ್ನಿಕ್ಕಿಂದ ನಾವು ಆವಾಗ ಎಷ್ಟೋ ವರ್ಷಗಳಿಂದ ಮುಂದಿರೋರು, ಎಲ್ಲೆಲ್ಲೋ ಮುಂದಿರೋರು, ದೊಡ್ಡ ದೊಡ್ಡ ಭಾಷಣ ಮಾಡೋರು ಯಾರಿದ್ದರೂ ಕೂಡ ನಾವು ಅವರಿಗಿಂತ ಸ್ಪೀಡಾಗಿ ಮುಂದೆ ಹೋಗಲಿಕ್ಕೆ ನಾನು ಏನು ಎಫರ್ಟ್ ಹಾಕ್ತೀನಿ, ಏನು ಪ್ಲ್ಯಾನ್ ಮಾಡ್ತೀನಿ ಅದರ ಆಧಾರದ ಮೇಲೆ ಆಮೆ ಎಷ್ಟೇ ವೇಗ ಇದ್ದರೂ ಕೂಡ ಅದು ಸ್ವಲ್ಪ ಮೈ ಮರೆತು ಬಿಟ್ಟರು ಹಿಂದೆ ಉಳ್ಕೊಳ್ಳುತ್ತೆ. ಆದರೆ ಸತತ ಪ್ರಯತ್ನದಿಂದ ಆಮೆ ಹೋಗಿ ಆ ಮೊಲವನ್ನು ಹಿಂದೆ ಹಾಕಿ ಮುಂದೆ ಹೋಗುತ್ತೆ, ಮೊಲ ಹಿಂದೆ ಬಿದ್ದುಬಿಡುತ್ತೆ ಆಮೆ ಒಂದು ಮೊಲದ ಓಟದಲ್ಲಿ. ಹಾಗಾಗಿ ನಾವು ಕೂಡ ಸತತ ಪ್ರಯತ್ನ ಪಡೋಣ. ಅವರು ಎಷ್ಟು ವರ್ಷದಿಂದಿದ್ದಾರೆ, ತೀವ್ರ ಪುರುಷಾರ್ಥಿ ಇದ್ದಾರೆ, ಇವರು ತುಂಬ ಆಳವಾದ ಅಧ್ಯಯನ ಮಾಡಿಬಿಟ್ಟಿದ್ದಾರೆ, ಇವರಿಗೆಲ್ಲ ಲ್ಯಾಂಗ್ವೇಜ್ಗಳು ಬರುತ್ತೆ, ಅದೆಲ್ಲ ನಮಗೆ ಬೇಡ. ನಾವು ಆಮೇಲೆ ಆಗಿರೋಣ, ಆದರೆ ಸತತ ಪ್ರಯತ್ನದಿಂದ ಸಕ್ಸಸ್ ಕಡೆಗೆ ನಾವು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಓಂ ಶಾಂತಿ.